ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯಲ್ಲಿ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಪ್ರಥಮ ಚಿಕಿತ್ಸೆ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಎಲ್ರಿಗೂ ಗೊತ್ತು ಪ್ರಥಮ ಚಿಕಿತ್ಸೆ ಅಂದರೆ ಏನು, ಪ್ರಥಮ ಚಿಕಿತ್ಸೆಯನ್ನು ಯಾಕೆ ಮಾಡಬೇಕು ಅಲ್ವಾ? ಪ್ರಥಮ ಚಿಕಿತ್ಸೆಯನ್ನು ಯಾಕೆ ಮಾಡಬೇಕು? ಎಲ್ಲರನ್ನೂ ಕೂಡ ಎಲ್ಲರನ್ನೂ ಕೂಡ ಡಾಕ್ಟರ್ನ ಆದ್ರೂ ಕೂಡ ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ಕೆಲವೊಮ್ಮೆ ವೈದ್ಯರು ಕೂಡ ಆಗುವಂತಹ ಸಂದರ್ಭಗಳು ಒದಗಿ ಬರ್ತವೆ ಅಲ್ವಾ? ಇದರ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕು. ಯಾಕಂದರೆ ಈ ಪ್ರಥಮ ಚಿಕಿತ್ಸೆ ಅನ್ನೋ ಹೆಸರಲ್ಲೇ ಇದೆ ನಿಮಗೆ ಅದರ ಉತ್ತರ. ಅಂದರೆ ಪ್ರಥಮ ಚಿಕಿತ್ಸೆ ಅಂದರೆ ಏನು ಅನ್ನೋದಕ್ಕೆ ಒಂದು ಉತ್ತರ ಅಲ್ಲೇ ಇದೆ. ಪ್ರಥಮ ಚಿಕಿತ್ಸೆ ಅಂದರೆ ಯಾರಾದರೂ ಹೇಳ್ತೀರಾ? ರೈಟ್, ನೋಡಿ ವಿದ್ಯಾರ್ಥಿಗಳೇ, ಹೇಳಿದ್ರಿ ಪ್ರಥಮ ಚಿಕಿತ್ಸೆ ಅಂದರೆ ವೈದ್ಯರು ಬರೋದಕ್ಕಿಂತ ಮುಂಚೆ ಎಲ್ಲ ಅಪಘಾತಗಳಾಗಿರ್ತಾವೋ ಆ ಕ್ಷಣದಲ್ಲಿ, ಆ ಸ್ಥಳದಲ್ಲಿ, ಆ ಕ್ಷಣದಲ್ಲಿ ನಾವು ನೀಡುವಂತಹ ಚಿಕಿತ್ಸೆ, ನಾವು ಮಾಡುವಂತಹ ಪ್ರಥಮೋಪಚಾರ. ಪ್ರಥಮವಾಗಿ ನಾವು ಏನು ಉಪಚಾರ ಮಾಡ್ತೀವಲ್ಲ ಅದನ್ನು ನಾವು ಏನಂತೇಳಿ ಕರಿಬೋದು? ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿಬೋದು. ಯಾಕಂದರೆ ವೈದ್ಯರು ಬಂದು ಅವರು ಚಿಕಿತ್ಸೆ ನೀಡೋದಕ್ಕಿಂತ ಮುಂಚೆ ಸ್ವಸ್ಥಳದಲ್ಲಿ, ಆ ಅಪಘಾತವಾದಂತಹ ಸ್ಥಳದಲ್ಲಿಯೇ ನಾವು ನೀಡುವಂತಹ ಪ್ರಥಮೋಪಚಾರಕ್ಕೆ ಅವರನ್ನ ಸಾವಿನ ದವಡೆಯಿಂದ ಅಥವಾ ಅದರ ತೀವ್ರತೆಯಿಂದ, ಅಪಘಾತದ ತೀವ್ರತೆಯಿಂದ ನಾವು ಪಾರು ಮಾಡೋದಕ್ಕೆ ನಾವೇನಂತೇಳಿ ಕರಿತೀವಿ? ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿಬಹುದು. ವಿದ್ಯಾರ್ಥಿಗಳೇ, ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ದೀವಿ ಅಂದರೆ ಕೇಳ್ಬೋದು, ಸರ್ ಅಪಘಾತಗಳಂದರೆ ಏನು ಅಲ್ವಾ? ಬರುತ್ತೆ ವಿದ್ಯಾರ್ಥಿಗಳ ನೆನಪಲ್ಲಿ. ಅಪಘಾತಗಳಂದರೆ ಕೆಲವೊಬ್ಬರು ತಿಳ್ಕೊಂಡಿದ್ದಾರೆ ಆಕ್ಸಿಡೆಂಟ್ ಅಂದರೆ ವಾಹನ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ಳೋದೆ ಆಕ್ಸಿಡೆಂಟ್ ಅಲ್ವಾ? ತಿಳ್ಕೊಂಡಿಲ್ವಾ? ಅದೇ ತಾನೇ ಆಕ್ಸಿಡೆಂಟ್ ಅಂದರೆ. ಇಲ್ಲ ವಿದ್ಯಾರ್ಥಿಗಳೇ, ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾವೆಲ್ಲ ದಿನಗಳಲ್ಲಿ ಒಟ್ಟು ದೈನಂದಿನ ಕೆಲಸಗಳಲ್ಲಿ ನಾವು ತೊಡಗಿದಂತಹ ಸಂದರ್ಭದಲ್ಲಾಗಿರ್ಬೋದು, ನಾವು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಾಗಿರ್ಬೋದು, ಹೊಲದ ಕೆಲಸಗಳಿಗೆ ಹೋಗುವಂಥ ಸಂದರ್ಭದಲ್ಲಾಗಿರ್ಬೋದು, ಮತ್ತೊಂದು ಸಂದರ್ಭದಲ್ಲಾಗಿರ್ಬೋದು, ನಾವು ಹೋಗುವಂತಹ ಸಂದರ್ಭದಲ್ಲಿ, ಅಲ್ಲೇ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏನಾದರೂ ಬಿದ್ದು ಗಾಯಗಳಾದರೂ ಅಪಘಾತನೇ ಅಲ್ವಾ? ಏನಾದರೂ ಸಮಸ್ಯೆಗಳಾಗಿ ನಾವು ತಲೆ ತಿರುಗಿ ಕೆಳಗೆ ಬಿದ್ದರೂ ಕೂಡ ಅದು ಕೂಡ ಒಂದು ಅಪಘಾತನೇ. ಸುಟ್ಟ ಗಾಯಗಳಾದ್ರೂ ಕೂಡ ಅಪಘಾತನೇ. ಎಲ್ಲವುಗಳು ಕೂಡ ಇವು ಅಪಘಾತಗಳೇ. ಆದರೆ ಆ ಕ್ಷಣದಲ್ಲಿ ನಾವು ನೀಡುವಂತಹ ಚಿಕಿತ್ಸೆ ಇದೆಯಲ್ಲ, ಅದನ್ನು ನಾವು ಪ್ರಥಮೋಪಚಾರ ಅಂತೇಳಿ ಕರಿಬಹುದು, ಅಥವಾ ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿಬಹುದು. ಇದು ತುಂಬಾ ಮುಖ್ಯ ವಿದ್ಯಾರ್ಥಿಗಳೇ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಕ್ಷಣಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬರ್ತಿರ್ತವೆ. ನಮಗೆ ಬರಲಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ, ನಮ್ಮ ಜೊತೆಗಿರೋರಿಗೆ ಯಾರಿಗಾದರೂ ಈ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳು ಬಂದಾಗ ನಾವು ಯಾವ ರೀತಿಯಿಂದಾಗಿ ಅವರಿಗೆ ಪ್ರಥಮೋಪಚಾರ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ವಾ? ಅದಕ್ಕಾಗಿಯೇ ವಿದ್ಯಾರ್ಥಿಗಳ ನೆನಪಲ್ಲಿ ಸುಟ್ಟ ಗಾಯಗಳಾದಂತಹ ಸಂದರ್ಭದಲ್ಲಾಗಿರ್ಬೋದು, ಮೂರ್ಛೆ ಹೋಗೋದು ಅಂದರೆ ಪ್ರಜ್ಞೆ ತಪ್ಪಿದಾಗ ಆಗಿರ್ಬೋದು, ಅಥವಾ ವಿಷವನ್ನು ಸೇವಿಸಿದಾಗ ಆಗಿರ್ಬೋದು, ಏನಾಗುತ್ತೆ ಆ ಸಮಸ್ಯೆಗಳು ಉದ್ಭವ ಆಗ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಯಾವ ರೀತಿಯಿಂದಾಗಿ ಉಪಚಾರವನ್ನು ಮಾಡಬೇಕು ಅನ್ನೋದನ್ನು ಈ ಅಧ್ಯಾಯದಲ್ಲಿ ತಿಳ್ಕೊತೀವಿ. ವಿದ್ಯಾರ್ಥಿಗಳ ನೆನಪಲ್ಲಿ ಮನೆಯಲ್ಲಾಗಿರ್ಬೋದು, ಶಾಲೆಯಲ್ಲಾಗಿರ್ಬೋದು, ಅಥವಾ ಹೊರಗಡೆ ಪರಿಸರದಲ್ಲಾಗಿರ್ಬೋದು, ಕೆಲವೊಮ್ಮೆ ಏನಾಗುತ್ತೆ ಅಪಘಾತಗಳು ಸಂಭವಿಸ್ತವೆ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಪ್ರಥಮೋಪಚಾರವನ್ನು ಮಾಡಬೇಕು. ಅದು ತಾತ್ಪೂರ್ತಿಕವಾಗಿರುತ್ತೆ. ಅಂದರೆ ಆ ಸಮಸ್ಯೆ ಏನಾಗಿರುತ್ತಲ್ಲ, ಆ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ನಾವು ದೂರ ಮಾಡ್ಬೋದು. ಅದನ್ನು ದೂರ ಮಾಡಿದಂಥ
ದೂರ ಮಾಡಿದ ನಂತರ ನಾವೇನು ಮಾಡಬೇಕು, ಅದರ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡು ನಾವು ತಕ್ಷಣಕ್ಕೆ ವೈದ್ಯರಲ್ಲಿ ಕರೆದುಕೊಂಡು ಹೋಗಿ ಅವರಿಗೆ ಪ್ರಥಮೋಪಚಾರವನ್ನು ಮಾಡಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳೇ ಅಲ್ವಾ. ಈಗ ಅದರ ಮುಂದುವರಿದಂತೆ ಈಗ ಯಾವ ಯಾವ ಸಂದರ್ಭದಲ್ಲಿ ನಾವು ಪ್ರಥಮೋಪಚಾರ ಹೇಗೆ ಮಾಡಬೇಕು, ಅದರ ಲಕ್ಷಣಗಳು ಹೆಂಗಿರ್ತವೆ, ಅದಕ್ಕೆ ಕಾರಣಗಳೇನು, ಅವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಸುಟ್ಟ ಗಾಯಗಳು ಹೆಂಗಾಗತ್ತೆ? ಸುಟ್ಟ ಗಾಯಗಳು ನಮಗೆ ಯಾವ ಯಾವ ವಸ್ತುವಿನಿಂದ ಆಗುತ್ತೆ, ಎಂತಹ ಸಂದರ್ಭಗಳಲ್ಲಾಗುತ್ತೆ ಎಲ್ರಿಗೂ ಗೊತ್ತು ಅಲ್ವಾ. ಪ್ರತಿನಿತ್ಯ ಮನೆಗಳಲ್ಲಾಗಿರ್ಬೋದು, ಹೊರಗಡೆ ಶಾಲೆ ಬರುವಾಗಾಗಿರ್ಬೋದು ಅಲ್ವಾ, ಪರಿಸರದಲ್ಲಾಗಿರ್ಬೋದು ಈ ಸಮಸ್ಯೆಗಳಾಗ್ತಿರೋದನ್ನು ನಾವು ಪ್ರತಿನಿತ್ಯ ನೋಡ್ಕೊತಾನೆ ಹೋಗ್ತಿದ್ದೀವಿ, ನೋಡ್ತಾನೇ ಇದ್ದೀವಿ. ಅಂಥ ಸಂದರ್ಭದಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಯಾವ ರೀತಿ ಅದು ಆಗತ್ತೆ ಅನ್ನೋದಕ್ಕೆ ದೇಹ ಅಥವಾ ನಮ್ಮ ದೇಹದ ಯಾವುದೇ ಒಂದು ಭಾಗಕ್ಕೆ ಅಲ್ವಾ ಬೆಂಕಿ ತಗುಲಿದಾಗ, ಬೆಂಕಿ ತಗುಲುತ್ತೆ ತಾನೆ, ಯಾವುದಾದ್ರೂ ರೂಪದಲ್ಲಾಗಿರ್ಬೋದು ಬೆಂಕಿ ನಮಗೆ ತಗುಲಿದಾಗ ಆಗಿರ್ಬೋದು, ಮತ್ತೆ ಬಿಸಿಯಾದಂತಹ ಲೋಹಗಳನ್ನು ಮುಟ್ಟಿದಾಗ ಆಗಿರ್ಬೋದು, ರಾಸಾಯನಿಕಗಳಿಂದ ಆಗಿರ್ಬೋದು, ಆಮ್ಲಗಳಿಂದ ಆಗಿರ್ಬೋದು ಅಲ್ವಾ, ಬಿಸಿಲಿನ ಝಳದಿಂದ ಆಗಿರ್ಬೋದು. ಬಿಸಿಲು ಶಾಖ ಜಾಸ್ತಿ ಆದಾಗ ಬಿಸಿಲಿನ ಝಳದಿಂದ ಆಗಲ್ಲ, ಆಲ್ಮೋಸ್ಟ್ ಕಡಿಮೆ, ಅದು ತುಂಬಾ ಕಡಿಮೆ. ಈಗ ಕಾಡಿಗಿಚ್ಚು ಅವೆಲ್ಲ ಹರಡ್ತಾವಲ್ಲ ಕಾಡುಗಳಲ್ಲಿ, ಆ ರೀತಿ ಆದಾಗ ಆ ಬೆಂಕಿ ತಗುಲಿದಾಗ ಅನ್ನೋದು ಕೂಡ ಅಲ್ಲಿ ಸಂಬಂಧಪಡುತ್ತೆ. ಆ ರೀತಿಯಿಂದಾಗಿ ನಮಗೆ ಸಮಸ್ಯೆಗಳು ಕೂಡ ಬರ್ಬೋದು. ನಂತರದಲ್ಲಿ ನಾವು ವಿದ್ಯಾರ್ಥಿಗಳೇ ದೀಪಾವಳಿ ಸಂದರ್ಭದಲ್ಲಿ, ದೀಪಾವಳಿ ಅಂದರೆ ಈಗ ಮೊನ್ನೆನ ಆಚರಣೆ ಮಾಡಿದ್ದೀವಿ, ಇನ್ನು ಕಿರಿ ದೀಪಾವಳಿ ಆಗಿಲ್ಲ. ಆದರೆ ಆ ದೀಪಾವಳಿ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಪಟಾಕಿಗಳನ್ನು ಅವನು ಅಷ್ಟು ಪಟಾಕಿ ತಂದ ಇವನಿಷ್ಟು ಅಂತ ಅಲ್ವಾ, ಅಷ್ಟು ಪಟಾಕಿ ತಂದಿದ್ದಾರೆ, ನಾವೇನು ಮಾಡಬೇಕು, ನಾವು ಇನ್ನು ಜಾಸ್ತಿ ಪಟಾಕಿಗಳನ್ನು ಹಚ್ಚಬೇಕು, ಹೆಚ್ಚಿನದಾಗಿ ನಾವು ಪಟಾಕಿಗಳನ್ನು ತಂದು ಹಚ್ಚಬೇಕು ಅಂತೇಳಿ ಏನು ಮಾಡ್ತೀರಾ, ನೀವು ಕೂಡ ಪಟಾಕಿಗಳನ್ನು ಹಚ್ಚೋದೆಲ್ಲ ಮಾಡ್ತೀರಾ ಅಲ್ವಾ. ಅಂಥ ಸಂದರ್ಭದಲ್ಲಿ ಪಟಾಕಿಯನ್ನು ಅಜಾಗರೂಕತೆಯಿಂದ ಹಚ್ಚಿದಂತಹ ಸಂದರ್ಭದಲ್ಲಿ ಏನಾಗತ್ತೆ, ಅಜಾಗರೂಕತೆಯಿಂದ ಹಚ್ಚಿದ್ರೆ ಬೆಂಕಿ ಪಟ್ಟ ತಗೋತೀವಿ, ಮುಂದ್ಗಡೆ ಕೂತ್ಕೊಂಡು ಹಚ್ತೀವಿ ಅಲ್ವಾ, ಅದರ ಬೆಂಕಿ ಏನು ಶಬ್ದ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ, ಕಿಡಿಗಳು ಸ್ಪ್ರೆಡ್ ಆಗ್ತವೆ. ಅದು ಕಣ್ಣಿಗೂ ದೇಹದ ಯಾವುದೇ ಭಾಗಕ್ಕೆ ಆದರೂ ಅದು ಬಿದ್ದರೆ ಏನಾಗುತ್ತೆ, ತನ್ನಷ್ಟಕ್ಕೆ ತಾನೇ ಗಾಯಗಳಾಗ್ತವೆ, ನೋವುಗಳನ್ನು ಮಾಡ್ಕೊತೀವಿ. ವಿದ್ಯಾರ್ಥಿಗಳೇ ಗೊತ್ತಿದೆ, ಒಂದು ದೀಪಾವಳಿ ಹಬ್ಬ ಬಂತಂದರೆ ನಮ್ಮ ದೇಶದಲ್ಲಿ ಎಷ್ಟೋ ಭಾಗಗಳಲ್ಲಿ ನೋಡ್ತೀವಿ, ಭಾಗಗಳಲ್ಲ ನಮ್ಮ ಊರುಗಳಲ್ಲೇ ನೋಡ್ತೀವಿ, ನಮ್ಮ ಸ್ನೇಹಿತರನ್ನೇ ನೋಡ್ತೀವಿ ಕಣ್ಣು ಕಳ್ಕೊಳ್ಳೋದಾಗಿರ್ಬೋದು, ಅವರು ಸಿಡಿಸ್ಕೊಂಡು ಎಲ್ಲಾದರೂ ಸುಟ್ಕೊಂಡಿರೋದಾಗಿರ್ಬೋದು, ಅಂತಹ ಸಮಸ್ಯೆಗಳನ್ನು ನೋಡ್ತೀವಿ. ಯಾಕಂದರೆ ಅವರು ಜಾಗರೂಕತೆಯಿಂದ ಅದರ ಕೆಲಸವನ್ನು ಮಾಡಲ್ಲ, ಪಟಾಕಿಯನ್ನು ಹಚ್ಚಲ್ಲ, ಅಜಾಗರೂಕತೆಯಿಂದ ಹಚ್ಚಿರ್ತಾರೆ ಅಲ್ವಾ. ಆ ಉದ್ದೇಶದಿಂದ ಸರ್ಕಾರ ಈ ಪಟಾಕಿಯನ್ನು ನಿಷೇಧ ಮಾಡಲಿಕ್ಕೂ ಕೂಡ ಹೊರಟಿರೋದನ್ನು ನಾವು ನೋಡಿದ್ದೀವಿ. ಯಾಕಂದರೆ ಅದರಿಂದ ಸಮಸ್ಯೆ ಇದೆ. ಎಷ್ಟೋ ಜನ ಪ್ರತಿ ವರ್ಷ ದೀಪಾವಳಿ ಹಬ್ಬ ಬಂತಂದ್ರೆ ಸಾಕು, 100 ಜನ ಏನು ಮಾಡ್ತಿದ್ದಾರೆ, ತಮ್ಮ ಕಣ್ಣುಗಳನ್ನು ಕಳ್ಕೊಳ್ತಿರೋದನ್ನು ನಾವು ನೋಡ್ತಿದ್ದೀವಿ ಅಲ್ವಾ. ಈ ರೀತಿಯಿಂದ ಕೂಡ ಒಂದು ಸಮಸ್ಯೆ ಆಗುತ್ತೆ ಅಂತೇಳಿ. ನಂತರದಲ್ಲಿ ಸ್ಟವ್ ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ನಾವೇನು ಮಾಡ್ತಿದ್ವಿ, ಹಿಂದಿನ ಕಾಲ ಅಂದರೆ ಈಗ ಒಂದು 10 ವರ್ಷದ ಹಿಂದೆನೇ ತಗೊಳ್ಳಿ, ಕಟ್ಟಿಗೆಗಳಿಂದ ನಾವು ಅಡಿಗೆಯನ್ನು ಮಾಡ್ತಿದ್ವಿ. ಎಲ್ಲ ಕಟ್ಟಿಗೆಗಳನ್ನು ಉಪಯೋಗಿಸಿಕೊಂಡು ನಾವು ಅಡಿಗೆಯನ್ನು ತಯಾರು ಮಾಡ್ತಿದ್ವಿ. ಆದರೆ ಇವತ್ತು ಅವ್ರು ಎಷ್ಟೇ ಬಡವರಾಗಿರಲಿ, ಎಷ್ಟೇ ಶ್ರೀಮಂತರಾಗಿರಲಿ, ಅವ್ರ ಮನೆಗಳಲ್ಲಿ ಏನಿದ್ದಾವೆ, ಗ್ಯಾಸ್ ಸ್ಟವ್ ಅದಾವೆ ಅಲ್ವಾ. ಆ ಗ್ಯಾಸ್ ಸ್ಟವನ್ನು ಹಚ್ಚಿದಂಥ ಸಂದರ್ಭದಲ್ಲಿ, ಆ ಗ್ಯಾಸ್ ಸ್ಟವ್ ಬರ್ಸ್ಟ್ ಆದಂಥ ಸ್ಫೋಟಗೊಂಡಂಥ ಸಂದರ್ಭದಲ್ಲಾಗಿರ್ಬೋದು, ದೊಡ್ಡ ದೊಡ್ಡ ಅನಾಹುತಗಳಲ್ಲಿ ನಡೀತಿರೋದನ್ನು ನಾವು ಕಾಣ್ತೀವಿ ಅಲ್ವಾ. ಎಷ್ಟೋ ಗೋದಾಮುಗಳು, ದೊಡ್ಡ ದೊಡ್ಡ ಗೋದಾಮುಗಳಿಗೆ ಬೆಂಕಿ ಹಚ್ಚಿರೋದನ್ನು ನೋಡ್ತೀವಿ ಅಲ್ವಾ. ಎಂತೆಂಥ ಮಳಿಗೆಗಳು ಅಂದರೆ ಕೈಗಾರಿಕೋದ್ಯಮಗಳಾಗಿರ್ಬೋದು, ಅಥವಾ ಈ ಗಾರ್ಮೆಂಟ್ಸ್ಗಳ ಬಟ್ಟೆಗಳ ಅಂಗಡಿಗಳಾಗಿರ್ಬೋದು, ಎಲ್ಲ ಬೆಂಕಿಗೆ ಆಹುತಿಯಾಗಿರೋದನ್ನು ನೋಡ್ತೀವಿ. ಅಂದರೆ ಶಾರ್ಟ್ ಸರ್ಕ್ಯೂಟಿಂದ ಆಗಿರ್ಬೋದು ಬೆಂಕಿ ಎತ್ಕೊಂಡು ಅನಾಹುತಗಳಾಗ್ತವೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಗಾಯಗಳಾಗುವಂತಹ ಅಪಘಾತಗಳು ಆಗುವಂಥ ಸಂಭವ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಯಾವ ರೀತಿಯಿಂದ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಅದಕ್ಕೆ ಉಪಚಾರ ಆದ ನಂತರ ಉಪಚಾರವನ್ನು ಯಾವ ರೀತಿಯಿಂದ ನಾವು ಮಾಡ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊತೀವಿ ವಿದ್ಯಾರ್ಥಿಗಳೇ. ನಿಮಗೆ ನಾನು ಹೇಳಿದೆ, ದೇಹದ ಯಾವುದೇ ಒಂದು ಭಾಗಕ್ಕೆ
ಯಾವುದರಿಂದ? ಬೆಂಕಿಯಿಂದಾಗಿರ್ಬೋದು. ಬೆಂಕಿ ಬಿಡ್ತಿರೋದನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಬೇಸಿಗೆಗಾಲ ಬಂತಂದರೆ ಎಲ್ಲಿ ಬೇಕಲ್ಲೇ ಬೆಂಕಿ ಬಿದ್ದಿರುತ್ತೆ, ಅದನ್ನು ಅಳಿಸೋಕೆ ಹೋಗಿ ನಮಗೂ ಕೂಡ ಬೆಂಕಿ ಎತ್ಕೊಳ್ಳುವಂಥದ್ದಾಗಿರ್ಬೋದು ಅಲ್ವಾ. ಮನೆಗಳಲ್ಲಿ ಅಡುಗೆ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು. ಅಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ತನ್ನಷ್ಟೇ ತಾನೇ ಗಾಯಗಳು ಉಂಟಾಗ್ತವೆ. ನಂತರದಲ್ಲಿ ರಾಸಾಯನಿಕಗಳು, ಲೋಹಗಳು ಒಂದೇ, ಬಿಸಿಯಾದ ಲೋಹಗಳು. ಇದು ಕಬ್ಬಿಣದ ವರ್ಕ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬಿಸಿಯಾದಂತಹ ಲೋಹಗಳಿಂದ ನಮಗೆ ಸಮಸ್ಯೆ ಆಗುತ್ತೆ. ಅಥವಾ ಕಾದಂತಹ ಲೋಹ, ಯಾಕಂದರೆ ಬಿಸಿಲಿಗೂ ಕೂಡ ಲೋಹಗಳು ಕಾಯ್ತವೆ. ಅಂಥ ಸಂದರ್ಭದಲ್ಲಿ ನಾವು ಕೈಯೋ ಕಾಲು ಇಟ್ಟಾಗ ಅಥವಾ ನಮ್ಮ ದೇಹದ ಯಾವುದೇ ಭಾಗ ಅದಕ್ಕೆ ಸ್ಪರ್ಶವಾದಾಗ ದೇಹಕ್ಕೆ ಗಾಯಗಳು ಆಗೇ ಆಗ್ತವೆ. ರಾಸಾಯನಿಕಗಳು ಅಂತ ಹೇಳಿದೆ ನಾನು ಅಲ್ವಾ. ರಾಸಾಯನಿಕಗಳಿಂದ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ದೀವಿ ಎಷ್ಟೆಲ್ಲ ಸಮಸ್ಯೆಗಳು ಆಗ್ತಿದ್ದಾವೆ ಅಂತೇಳಿ. ನಂತರದಲ್ಲಿ ಆಮ್ಲಗಳು ಒಂದೇ. ಆಮ್ಲಗಳಂದರೆ ಆಸಿಡ್ ನೋಡ್ತಿದ್ದೀರಾ? ಆಸಿಡ್ ದಾಳಿ ಯಾವ ರೀತಿ ನಡೀತಿದೆ, ಯಾವ ರೀತಿ ಆಗ್ತಿದೆ ಅನ್ನೋದನ್ನು ನಾವು ಕಾಣ್ತಿದ್ದೀವಿ. ಇಷ್ಟೆಲ್ಲ ಇವುಗಳಿಂದ ನಮಗೆ ಯಾವ ರೀತಿಯಿಂದ ತೊಂದರೆ ಆದರೂ ಕೂಡ ಅದಕ್ಕೆ ನಾವೇನು ಮಾಡಬೇಕು? ಪ್ರಥಮೋಪಚಾರಕ್ಕೆ ಹೋಗಬೇಕಾಗತ್ತೆ. ಅಂದರೆ ಪ್ರಥಮೋಪಚಾರವನ್ನು ಯಾವ ರೀತಿ ಮಾಡ್ಕೋಬಹುದು ಅಂತೇಳಿ, ಅದಕ್ಕೆ ಉಪಚಾರವನ್ನು ಯಾವ ರೀತಿ ನಾವು ಮಾಡಬೇಕಾದ್ರೆ ನೋಡಿ ವಿದ್ಯಾರ್ಥಿಗಳೇ, ಸುಟ್ಟ ಭಾಗವನ್ನು ಕಾಳಜಿಯಿಂದ ಉಪಚರಿಸಬೇಕು. ಸುಟ್ಟಿರ್ತವೆ ಅಲ್ವಾ, ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಕಾಳಜಿಯಿಂದ ಅದಕ್ಕೆ ನಾವು ಉಪಚಾರವನ್ನು ಮಾಡಬೇಕಾಗತ್ತೆ. ಈಗ ಸುಟ್ಟಿದೆ ಅಂತ ಹೇಳಿ ತಕ್ಷಣಕ್ಕೆ ನಾವು ಹೆಂಗೆ ಬೇಕಂಗೋ ಮಣ್ಣು ತಗೊಂಡು ಹಾಕ್ಕೊಳ್ಳೋದು ಅಥವಾ ತಕ್ಷಣ ನಾವು ತೊಳ್ಕೊಳ್ಳೋದು, ಆ ರೀತಿ ಮಾಡಿದಾಗ ಏನಾಗುತ್ತೆ? ಇನ್ಸ್ಪೆಕ್ಷನ್ ಜಾಸ್ತಿ ಆಗುತ್ತೆ, ಆ ಗಾಯದ ತೀವ್ರತೆಯನ್ನು ಜಾಸ್ತಿ ಆಗುತ್ತೆ. ಅದು ಕಡಿಮೆ ಮಾಡಬೇಕಂದ್ರೆ ಅದಕ್ಕೆ ನಾವು ಮಾಡಬೇಕು? ಸುಟ್ಟ ಭಾಗವನ್ನು ಕಾಳಜಿಯಿಂದ ಫಸ್ಟು ಉಪಚಾರವನ್ನು ಮಾಡಬೇಕಾಗತ್ತೆ. ನಂತರದಲ್ಲಿ ಬಟ್ಟೆಗೆ ಬೆಂಕಿ ಬಿದ್ದಾಗ ಗಾಬರಿಯಿಂದ ಓಡಬಾರದು ಅಲ್ವಾ. ನಮ್ಮ ಊರುಗಳಲ್ಲಿ ನಾವೆಲ್ಲ ನೋಡಿದ್ದೀವಿ, ಯಾರಿಗಾದ್ರೂ ಸ್ವಲ್ಪ ಬೆಂಕಿ ಬಿತ್ತಂದರೆ ಸಾಕು ತಕ್ಷಣ ಏನು ಮಾಡ್ತಾರೆ? ಓಡ್ತಾರೆ. ಬಟ್ಟೆ ಬೇರೆ ಹಾಕ್ಕೊಂಡಿರ್ತಾರಲ್ವಾ, ಬಟ್ಟೆಯಲ್ಲೇ ಇರ್ತಾರೆ ಪೂರ್ತಿ. ಅದೇನಾಗುತ್ತೆ? ತಕ್ಷಣ ಓಡ್ತಾರೆ. ಅದು ಓಡುವಂಥ ತೀವ್ರತೆ ಸ್ಪೀಡ್ ಜಾಸ್ತಿ ಆದಾಗ ಬೆಂಕಿ ಏನಾಗುತ್ತೆ? ಇನ್ನೂ ಸ್ಪೀಡಾಗಿ ಎತ್ಕೊಳ್ಳುತ್ತೆ ಅಲ್ವಾ. ಅಂಥದ್ದನ್ನು ಕೂಡ ನಾವು ಕಾಣ್ತಿದ್ದೀವಿ. ಅದಕ್ಕೆ ಅದು ಓಡಬಾರ್ದು. ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಆದಷ್ಟು ನೆಲದ ಮೇಲೆ ಉರುಳಾಡೋದಕ್ಕೆ ಪ್ರಯತ್ನ ಪಡಬೇಕು. ನೆಲದ ಮೇಲೆ ಉರುಳಾಡೋಕ್ಕೆ ಪ್ರಯತ್ನ ಪಡಬೇಕು. ನಂತರದಲ್ಲಿ ಅಲ್ಲೇ ದಪ್ಪನೆಯ ಬಟ್ಟೆ ಅಲ್ವಾ, ದಪ್ಪನೆಯ ಬಟ್ಟೆ ಅಥವಾ ಕಂಬಳಿ ಏನಾದರೂ ಇದ್ದರೆ ಅವ್ರ ಮೇಲೆ ಹಾಕ್ಬಿಟ್ಟು ಅವ್ರನ್ನ ಏನು ಮಾಡಬೇಕು? ಹೊರಲಾಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಅವ್ರಿಗೆ ಹೇಳಬೇಕು. ಆದಷ್ಟು ಕೆಡಿಸ್ಕೋ ಇದರಲ್ಲಿರಲ್ಲ. ಯಾಕಂದರೆ ಆಲ್ರೆಡಿ ಅವರು ಭಯಪಟ್ಟಿರ್ತಾರೆ. ಸಂಪೂರ್ಣವಾಗಿ ಅವರು ಭಯದಲ್ಲಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಅವರ ಮೇಲೆ ಕಂಬಳಿನೋ ಅಥವಾ ದಪ್ಪನೆಯ ಬಟ್ಟೆನೋ ಹಾಕಿಬಿಟ್ಟು ಅವರನ್ನು ಹೊರಲಾಡಿಸ್ಬೇಕು, ಉರುಳಾಡಕ್ಕೆ ಹೇಳಬೇಕು. ಆ ರೀತಿ ಮಾಡಿದರೆ ಅದರ ತೀವ್ರತೆಯನ್ನು ನಾವು ಕಡಿಮೆ ಮಾಡ್ಬೋದು. ಜಾಸ್ತಿ ನೋವಾಗೋದನ್ನು ಕಡಿಮೆ ಪಡಿಸ್ಬೋದಲ್ವಾ. ನೋಡಿ ವಿದ್ಯಾರ್ಥಿಗಳೇ, ಅಂಥ ಸಂದರ್ಭದಲ್ಲಿ ವ್ಯಕ್ತಿಯನ್ನು, ಈ ಬೆಂಕಿ ಬಿದ್ದಿರುತ್ತೆ, ಅವರಿಗೆಲ್ಲ ಸಮಸ್ಯೆ ಆಗಿರುತ್ತೆ, ಅಂಥ ವ್ಯಕ್ತಿಯನ್ನು ಅಂಗಾತ ನಾವು ಮಲಗಿಸಿ ಅವರಿಗೆ ಉಪಚಾರವನ್ನು ನೀಡಬೇಕಾಗತ್ತೆ, ಅತ್ಯಂತ ಓಡಾಡಿಸಬೇಕಾಗತ್ತೆ. ನಂತರದಲ್ಲಿ ಈಗ ಬೆಂಕಿ ಬಿದ್ದಾಗಿದೆ ಆಲ್ರೆಡಿ, ಅದಕ್ಕೆ ಉಪಚಾರಗಳನ್ನು ಹೇಳ್ತಿದ್ದೀವಿ. ಅದೇ ರೀತಿ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಏನಾಗಿರುತ್ತೆ? ಮೈಯನ್ನೆಲ್ಲ ಬಟ್ಟೆ ಎಲ್ಲ ಅಂಟ್ಕೊಂಡಿರುತ್ತೆ. ನಮ್ಮ ಚರ್ಮಕ್ಕೆ ಬಟ್ಟೆ ಅಂಟಿಕೊಂಡಿರುತ್ತೆ. ಆ ಬಟ್ಟೆಯನ್ನು ನಿಧಾನವಾಗಿ ಏನು ಮಾಡಬೇಕು? ಕತ್ತರಿಸಬೇಕು. ಆ ಬಟ್ಟೆ ಏನು ಅಂಟ್ಕೊಂಡಿರುತ್ತಲ್ಲ ದೇಹಕ್ಕೆ, ಅದನ್ನು ಕತ್ತರಿಸಿ ತೆಗಬೇಕಾಗತ್ತೆ ಬಟ್ಟೆಯನ್ನು. ಅದು ಜಾಗರೂಕತೆಯಿಂದ ನಾವು ಬೇರ್ಪಡಿಸಬೇಕು. ಅಂಟ್ಕೊಂಡಿರೋದನ್ನು ನೋಡ್ತೀವಲ್ವಾ ಬಟ್ಟೆಗಳನ್ನು, ಅದನ್ನು ಜಾಗರೂಕತೆಯಿಂದ ನಾವೇನು ಮಾಡಬೇಕು? ದೇಹದಿಂದ ಬೇರ್ಪಡಿಸಬೇಕಾಗತ್ತೆ ಬಟ್ಟೆಯನ್ನು. ನಂತರದಲ್ಲಿ ವಿದ್ಯಾರ್ಥಿಗಳೇ, ಸುಟ್ಟಂತಹ ಸಂದರ್ಭಗಳಲ್ಲಿ ಬೊಬ್ಬೆಗಳಾಗೋದು ಸಾಮಾನ್ಯ ಅಲ್ವಾ. ಬೊಬ್ಬೆಗಳಾಗಿದ್ದಾವೆ, ದೊಡ್ಡ ಬೊಬ್ಬೆಗಳಂತೇಳಿ ನಾವೇನು ಮಾಡಿಬಿಡ್ತೀವಿ? ಸೀಳ್ಬಿಡ್ತೀವಿ, ಬೇಗ ಸರಿಯಾಗ್ಬೋದು ಅಂತೇಳಿ. ಅದು ತಪ್ಪು. ಬೊಬ್ಬೆಗಳಾಗಿದ್ದರೆ ನಾವು ಅದನ್ನು ಯಾವುದೇ ಕಾರಣಕ್ಕೂ ಸೀಳಬಾರದು. ನಾವು ಸೀಳಿದ್ರೆ ಏನಾಗುತ್ತೆ? ದೊಡ್ಡ ಗಾಯಗಳಾಗುವಂಥ ಸಂಭವಗಳು ಜಾಸ್ತಿ ಆಗುತ್ತವೆ. ಅದಕ್ಕಾಗಿ ನಾವು ಬೊಬ್ಬೆಗಳನ್ನು ಯಾವುದೇ ಕಾರಣಕ್ಕೂ ಸೀಳಬಾರದು. ನಂತರದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ, ಅಂದರೆ ಚಿಕ್ಕ ಗಾಯಗಳಾಗಿದ್ದರೆ ನಾವು ತಣ್ಣೀರಿನಿಂದ ಮೊದಲಿಗೆ ತೊಳಿಬೇಕು. ನಾವು ಹೇಳಿದ್ದೀವಿ, ಬೊಬ್ಬೆಗಳಾಗಿದ್ದರೆ ಸೀಳಬಾರ್ದು. ಸಣ್ಣ ಪುಟ್ಟ ಗಾಯಗಳಾಗಿರ್ತಾವಲ್ಲ, ಅವುಗಳನ್ನು ತಣ್ಣೀರಿನಿಂದ ನಿಧಾನವಾಗಿ ನಾವೇನು ಮಾಡಬೇಕು? ತೊಳಿಬೇಕು. ನಂತರದಲ್ಲಿ ಗಾಯಕ್ಕೆ ಸೋಡಿಯಂ ಬೈಕಾರ್ಬೊನೇಟ್, ಏನು ಅಡುಗೆ ಸೋಡಾ ಅಂತೇಳಿ ಹೇಳ್ತೀವಲ್ಲ, ಆ ದ್ರಾವಣವನ್ನು ನಾವು
ನವಿರಾಗಿ ನಿಧಾನವಾಗಿ ಅದನ್ನು ಏನು ಮಾಡಬೇಕು, ಹಚ್ಚಬೇಕು. ಸೋಡಿಯಂ ಬೈಕಾರ್ಬೊನೇಟನ್ನು ನಾವೇನು ಮಾಡಬೇಕು, ನಿಧಾನವಾಗಿ ಅವರಿಗೆ ನೋವಾಗದ ರೀತಿಯಿಂದ ಅಲ್ಲೇ ಎಲ್ಲೆಲ್ಲೂ ಸಣ್ಣ ಪುಟ್ಟ ಗಾಯಗಳಾಗಿರ್ತಾವೋ ಆ ಗಾಯಗಳ ಮೇಲೆ ನಾವೇನು ಮಾಡಬೇಕು, ಹಚ್ಚಬೇಕು. ನಂತರದಲ್ಲಿ ಮತ್ತೆ ದೇಹದ ಮೇಲಿನ ಗಾಯಗಳಾಗಿರುವಂತಹ ಸಂದರ್ಭದಲ್ಲಿ ಆ ಗಾಯಗಳಿಗೆ ಮುಲಾಮನ್ನು ನವಿರಾಗಿ ಹಚ್ಚಬೇಕು. ಮುಲಾಮನ್ನು ಕೂಡ ನಾವೇನು ಮಾಡಬೇಕು, ನವಿರಾಗಿ ಹಚ್ಚಬೇಕು. ಗಾಯಗಳಾಗಿರ್ತಾವಲ್ವಾ, ಅಡುಗೆ ದ್ರಾವಣವನ್ನು, ಅಡುಗೆ ಸೋಡವನ್ನು ನಾವು ಹಚ್ತೀವಿ. ನಂತರದಲ್ಲಿ ನಾವು ಏನು ಮಾಡ್ತೀವಿ, ಮುಲಾಮನ್ನು ಹಚ್ಚಿ ಆ ನೋವಿನ ತೀವ್ರತೆಯನ್ನು, ಆ ಗಾಯ ಮಾಸುವವರೆಗೂ ಹಚ್ಚಬೇಕು. ಬಂದ ಕ್ಷಣ ಅದರ ಪ್ರತಿದಿನ ನಾವು ಏನು ಮಾಡಬೇಕು, 2-3 ಬಾರಿ ಆ ಮುಲಾಮನ್ನು ಹಚ್ತಿರ್ಬೇಕು. ಆದರೆ ಗಾಯ ಏನಾಗುತ್ತೆ, ಕ್ಷಣಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ನಂತರದಲ್ಲಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ ಗಾಯ. ನಂತರದಲ್ಲಿ ಈಗ ಬೆಂಕಿಯ ಆಹುತಿಯೇ ಅಲ್ವಾ, ಬೆಂಕಿಯಿಂದ ನೋವಿಗೆ ಒಳಗಾದಂಥ ವ್ಯಕ್ತಿ ಏನಾಗಿರ್ತಾನೆ, ಬೆಂಕಿಯ ಅಪಘಾತಕ್ಕೆ ಒಳಗಾದಂಥ ವ್ಯಕ್ತಿ ನಿಶಕ್ತನಾಗಿರ್ತಾನೆ. ಅವನಲ್ಲಿ ಶಕ್ತಿನೇ ಇರೋಲ್ಲ, ಆಲ್ರೆಡಿ ಫುಲ್ ಹೆದರಿರ್ತಾನೆ. ಹೆದರ್ಬಿಟ್ರೆ ಏನಾಗಿರುತ್ತೆ, ತನ್ನಷ್ಟಕ್ಕೆ ನಿಶಕ್ತನಾಗ್ತಾನೆ ಅವನು. ಅಂತಹ ಸಂದರ್ಭದಲ್ಲಿ ಅವರಿಗೆ ನಾವು ಬಿಸಿ ಪಾನೀಯವನ್ನು, ಏನಾದರೂ ಟೀನೋ ಕಾಫಿನೋ ಅಂತ ಏನಾದರೂ ಒಂದು ಬಿಸಿ ಪಾನೀಯವನ್ನು, ಬಿಸಿ ಹಾಲು ಏನಾದರೂ ಒಂದು ಕೊಡಬೇಕು. ಆವಾಗ ಏನಾಗುತ್ತೆ, ದೇಹದ ಕಾವು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆ ಬಿಸಿ ಒಂದು ಸ್ವಲ್ಪ ತಾಗಿದಾಗ ನೋವಿನ ತೀವ್ರತೆ ಕಡಿಮೆ ಆಗುತ್ತೆ. ಅವನಲ್ಲಿ ಒಂದು ಸ್ವಲ್ಪ ಪುನಶ್ಚೇತನಗೊಳ್ಳಂಗಾಗತ್ತೆ. ಪುನಶ್ಚೇತನಗೊಳಿಸಬೇಕು ಅಲ್ವಾ ವಿದ್ಯಾರ್ಥಿಗಳೇ. ಈ ಬೆಂಕಿಗೆ ಸಂಬಂಧಪಟ್ಟಂಗೆ ನಮಗೆ ತುಂಬ ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ಎದುರಿಸೋದನ್ನು ಕಾಣ್ತೀವಿ ಅಲ್ವಾ. ಪ್ರತಿನಿತ್ಯ ನಡೀತಿರುತ್ತೆ. ಅಲ್ಲಿ ಬೆಂಕಿ ಏನಾಗುತ್ತ, ಅಷ್ಟು ಸಾವು, ಇಷ್ಟು ಜನರಿಗೆ ಗಾಯಗಳಾಗಿದ್ದಾವೆ ಅಲ್ವಾ. ಅತ್ಯಂತ ದೊಡ್ಡ ಸಮಸ್ಯೆಗಳನ್ನು ನಾವು ಕಾಣ್ತಾನೆ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಆದಷ್ಟು ನಾವು ಎಚ್ಚರಿಕೆಯಿಂದ ಇದ್ದು ಈ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡ್ಬೋದಲ್ವಾ, ಅದಕ್ಕೆ ಹೇಳೋದು ಪ್ರಥಮೋಪಚಾರವನ್ನು ಮಾಡಲೇಬೇಕು ಅಂತೇಳಿ. ಈ ಉದಾಹರಣೆ, ಯಾರಿಗಾದ್ರು ಬೆಂಕಿ ಬಿದ್ದಿರುತ್ತೆ, ಬೆಂಕಿ ಬಿದ್ದಿರುತ್ತೆ ಓಡೋದ್ಬಿಟ್ರೆ ಏನು ಮಾಡ್ತಾನೆ, ನಮಗಿಂತ ಮೊದಲೇ ಅವನೇ ಓಡ್ತಾನೆ ಅಲ್ವಾ. ಓಡಿ ಅವನು ಜೀವವನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಆದರೆ ಅವನು ಓಡೋದ್ರೆ ಆಗೋದು ಅವನಿಗೆ ಸಮಸ್ಯೆ. ಇನ್ನು ಬೆಂಕಿಯ ಜೋರಾಗಿ ಇನ್ನು ಹತ್ಕೊಳ್ಳೋಕ್ಕೆ ಜಾಸ್ತಿ ಆಗುತ್ತೆ. ಬೆಂಕಿ ಏನಾಗುತ್ತೆ, ಇನ್ನು ಸ್ಪೀಡಾಗಿ ಹತ್ಕೊಳ್ಳುತ್ತೆ. ತನ್ನಷ್ಟಕ್ಕೆ ಸಂಪೂರ್ಣವಾಗಿ ಸುಟ್ಟೋಗ್ಬಿಡ್ತಾನೆ. ಅದಕ್ಕೆ ಆದಷ್ಟು ಅವನಿಗೆ ಅಭಯವನ್ನು ನೀಡಬೇಕು. ಆ ಸಂದರ್ಭದಲ್ಲಿ ಅವನಿಗೆ ಧೈರ್ಯವನ್ನು ನೀಡಬೇಕು. ಏನಾಗಲ್ಲ ನೀನು ಅಲ್ಲೇ ಇರು, ಅಲ್ಲೇ ಹೊರಳಾಡು, ಏನಾಗಲ್ಲ ಅಲ್ಲೇ ಬಿದ್ದು ಹೊರಳಾಡು ಅಂಥೇಳಿ ತಕ್ಷಣಕ್ಕೆ ನಾವೇನು ಸ್ಥಳದಲ್ಲಿರುವಂಥ ವ್ಯಕ್ತಿಗಳು ಇರ್ತೀವಿ, ತಕ್ಷಣಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ದಪ್ಪನೆಯ ಕಂಬಳಿ ಆಗಿರ್ಬೋದು, ದಪ್ಪನೆ ಏನಾದರೂ ಹೊದಿಕೆಗಳಾಗಿರ್ಬೋದು, ಅದನ್ನು ತಗೊಂಡೋಗಿ ಅವ್ರ ಮೇಲೆ ಹಾಕಿ ಆದಷ್ಟು ಅದನ್ನು ಬಡಿದು ಆ ಬೆಂಕಿಯಿಂದ ಅವರಿಗೆ ಏನು ಮಾಡಬೇಕು, ರಕ್ಷಣೆಯನ್ನು ಮಾಡಬೇಕಾಗತ್ತೆ. ಆದರೆ ಅವರಿಗೆ ಭಯಗೊಳ್ಳದ ರೀತಿಯಲ್ಲಿ ನೋಡ್ಕೋಬೇಕು ನಾವು ಅಲ್ವಾ. ಅವ್ರಿಗೆ ಹೋಗ್ಬಿಟ್ಟು ಅದನ್ನು ಮಾಡೋದು ಬಿಟ್ಟು ನಾವೇನು ಮಾಡ್ತೀವಿ, ಸುಟ್ಟೋಗ್ಬಿಡ್ತೀಯಾ, ಆಲ್ರೆಡಿ ಸುಟ್ಟೋಗ್ಬಿಟ್ಟಿದೆಯಾ, ಇನ್ನು ಸತ್ತೋಗ್ಬಿಡ್ತೀಯಾ ಅನ್ನೋ ಮಾತುಗಳನ್ನು ಆಡಿದ್ರೆ ಏನು ಮಾಡ್ತಾನೋ, ತನ್ನಷ್ಟಕ್ಕೆ ಸತ್ತೋಗ್ಬಿಡ್ತಾನೆ. ಅವರಿಗೆ ನಾವು ಅಭಯವನ್ನು ನೀಡಬೇಕು. ಏನೂ ಆಗಿಲ್ಲ, ನೀನು ಹೆದರಬೇಡ, ಆಲ್ರೆಡಿ ಸರಿ ಆಗ್ತೀಯ ಅನ್ನೋ ಅಭಯವನ್ನು ಅವ್ರಿಗೆ ನಾವು ನೀಡ್ತಿದ್ರೆ, ಧೈರ್ಯವನ್ನು ನೀಡ್ತಿದ್ರೆ ಅವರು ಆದಷ್ಟು ಇನ್ನೂ ಏನಾಗ್ತಾರೆ, ಚೇತರಿಕೆ ಕಾಣಲಿಕ್ಕೆ ಒಂದು ದಾರಿ ತೋರಿಸ್ಕೊಟ್ಟಂಗಾಗತ್ತೆ ಅಲ್ವಾ ವಿದ್ಯಾರ್ಥಿಗಳೇ. ಇದು ಸುಟ್ಟ ಗಾಯಗಳು ಆದಾಗ ಅಥವಾ ಸುಟ್ಟ ಗಾಯಗಳು ಕಾರಣಗಳು ಏನು, ಯಾವುದರಿಂದ ಸುಡುತ್ತೆ ಅನ್ನೋದನ್ನು ನಾವು ನೋಡಿದ್ವಿ ವಿದ್ಯಾರ್ಥಿಗಳೇ. ಮತ್ತು ಅದಕ್ಕೆ ಉಪಚಾರವನ್ನು ಕೂಡ ಯಾವ ರೀತಿಯಿಂದಾಗಿ ಮಾಡಬೇಕು ಅನ್ನೋದನ್ನು ಈಗ ನೋಡಿದ್ದೀವಿ. ಅದರ ಮುಂದುವರಿದಂತೆ ನಾವು ಪ್ರಜ್ಞೆ ತಪ್ಪುವುದು, ಇದಂತೂ ಸಾಮಾನ್ಯ ಆಗಿಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ತಲೆ ಆಲ್ರೆಡಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಆ ಉದ್ದೇಶದಿಂದ ಪ್ರಜ್ಞೆ ತಪ್ಪೋದು, ಮುಚ್ಚಿ ಹೋಗೋದು ಹೆಚ್ಚಾಗಿಬಿಟ್ಟಿದ್ದಾವೆ ಅಲ್ವಾ. ಅವುಗಳನ್ನು ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಯಾವ ರೀತಿ ಪ್ರಜ್ಞೆ ತಪ್ಪುತ್ತೆ, ಯಾಕೆ ತಪ್ಪುತ್ತೆ, ಪ್ರಜ್ಞೆ ತಪ್ಪಲಿಕ್ಕೆ ಕಾರಣಗಳು ಏನು, ಮತ್ತು ಅದರ ಲಕ್ಷಣಗಳು ಯಾವ ರೀತಿ ಇರ್ತವೆ, ಹಾಗೆಯೇ ಉಪಚಾರಗಳನ್ನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ. ನೆನಪಿರಲಿ, ಪ್ರಜ್ಞೆ ತಪ್ಪೋದು ಅಂದರೆ ಏನು ಅಲ್ವಾ. ಶರೀರವು ತನ್ನ ಪ್ರಜ್ಞಾಶಕ್ತಿಯನ್ನು, ಶರೀರ ಏನು ಮಾಡುತ್ತೆ, ತನ್ನ ಪ್ರಜ್ಞಾಶಕ್ತಿಯನ್ನು ಕಳೆದುಕೊಂಡಾಗ ಪ್ರಜ್ಞೆ ತಪ್ಪೋದನ್ನು ನಾವು ಕಾಣ್ತೀವಿ ಅಲ್ವಾ ವಿದ್ಯಾರ್ಥಿಗಳೇ.
ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಈ ಪ್ರಜ್ಞೆ ತಪ್ಪುವುದನ್ನು ನಾವು ಪ್ರಜ್ಞೆ ತಪ್ಪುವುದು ಅಂತೇಳಿ ಕರೀತಾರೆ. ಏನು, ಶರೀರವು ತನ್ನ ಪ್ರಜ್ಞಾಶಕ್ತಿಯನ್ನು ಕಳೆದುಕೊಂಡಾಗ ಹಾಗೂ ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಪ್ರಜ್ಞೆ ತಪ್ಪುತ್ತೆ. ಅದನ್ನು ಪ್ರಜ್ಞೆ ತಪ್ಪುವುದು ಅಥವಾ ಮೂರ್ಛೆ ಹೋಗುವುದು ಅಂತೇಳಿ ಕರಿತೀವಿ. ಇದು ಸಾಮಾನ್ಯವಾದಂತೂ ನೋಡ್ತಿರ್ತೀವಿ ಪ್ರಜ್ಞೆ ತಪ್ಪೋದನ್ನು ಅಲ್ವಾ. ಮೂರ್ಛೆ ಹೋಗೋದನ್ನಾಗಿರ್ಬೋದು, ನಮ್ಮ ಶಾಲಾ ಹಂತದಲ್ಲಿಯೂ ಕೂಡ ಪ್ರತಿದಿನ ನಾವು ಪ್ರೇಯರ್ ಮಾಡುವಂಥ ಸಂದರ್ಭದಲ್ಲಿ ಏನು ನಿಶ್ಶಕ್ತಿಯಿಂದ ಆಗಿರ್ಬೋದು, ಬಿಸಿಲಿನ ಜಲದಿಂದ ಆಗಿರ್ಬೋದು ಅಲ್ವಾ, ಅಂಥ ಸಮಸ್ಯೆಗಳಿಂದ ಪ್ರತಿದಿನ ಬೆಳಿಗ್ಗೆ ಪ್ರೇಯರಲ್ಲಿ ನಿಂತ್ಕೊಂಡಂಥ ಸಂದರ್ಭದಲ್ಲಿ 2-3 ಜನ ಅಂತೂ ಫಿಕ್ಸ್ ಬಿಡ್ತಾನೆ ಇರ್ತೀರ. ಅದಕ್ಕೆ ಕಾರಣ ಇದೆ. ಆ ಕಾರಣಗಳು ಏನು, ಅದರ ಲಕ್ಷಣಗಳೇನಿರ್ತವೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿಯಿಂದ ಉಪಚಾರಗಳನ್ನು ಮಾಡ್ಬೋದು ಅನ್ನೋದನ್ನು ಇವತ್ತು ನಾವು ನೋಡ್ತೀವಿ. ವಿದ್ಯಾರ್ಥಿಗಳ ಹೇಳಿದ್ದೀನಿ, ಪ್ರಜ್ಞೆ ತಪ್ಪುವುದಂದ್ರೆ ಏನು, ಶರೀರವು ತನ್ನ ಪ್ರಜ್ಞಾಶಕ್ತಿಯನ್ನು ಕಳೆದುಕೊಂಡಾಗ ಪ್ರಜ್ಞೆ ತಪ್ಪುತ್ತೆ. ಅದೇ ರೀತಿ ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಪ್ರಜ್ಞೆ ತಪ್ಪುವುದನ್ನು ನೋಡ್ತೀವಿ ವಿದ್ಯಾರ್ಥಿಗಳೇ ಅಲ್ವಾ. ನಂತರದಲ್ಲಿ ನಾವು ಈಗ ಕಾರಣಗಳಿಗೆ ಬಂದಾಗ, ಕಾರಣಗಳು ಅಂದರೆ ತುಂಬಾ ಕಾರಣಗಳಿದಾವಲ್ಲ ಪ್ರಜ್ಞೆ ತಪ್ಪಲಿಕ್ಕೆ ಏನು ಬೇಕು ನೋಡಿ, ಕಾರಣಗಳು ಏನೇನು ಆಗ್ತವೆ ಅಂತೇಳಿ, ಏನೇನು ಇರ್ತವೆ ಅಂತೇಳಿ. ವಿಷಪ್ರಾಶನ ಮಾಡಿದಾಗ ಅಂದರೆ ಪಾಯ್ಸನ್ ತಗೋತಾರಲ್ವಾ, ಅದರಿಂದ ಆಗಿರ್ಬೋದು. ಮತ್ತೆ ಮದ್ಯಪಾನ ಮಾಡೋದ್ರಿಂದ ಆಗಿರ್ಬೋದು. ವಿಷಪ್ರಾಶನ, ಮದ್ಯಪಾನ, ಹಾಗೆ ತಲೆಗೆ ಗಾಯಗಳಾದಾಗ ಆಗಿರ್ಬೋದು, ಮಾರಣಾಂತಿಕ ಹಲ್ಲೆಗಳಾದಾಗ ಆಗಿರ್ಬೋದು, ಬಿಸಿಲಿನ ಝಳದಿಂದ ಆಗಿರ್ಬೋದು, ಮತ್ತೆ ಯಾವುದರಿಂದ ಪ್ರಜ್ಞೆ ತಪ್ಪುತ್ತೆ, ಎಲ್ರಿಗೂ ಅನುಭವ ಆಗಿದೆ ಅಲ್ವಾ, ಅನುಭವ ಆಗ್ತಾನೆ ಇರುತ್ತೆ. ಯಾವುದರಿಂದ ಹೇಳಿದೆ, ವಿಷಪ್ರಾಶನ, ಮತ್ತೆ ಅಧಿಕ ರಕ್ತಸ್ರಾವ ಆದಾಗ, ಅತಿ ಹೆಚ್ಚು ರಕ್ತಸ್ರಾವ ಆದಾಗ ಆಗಿರ್ಬೋದು ಅಲ್ವಾ. ಮತ್ತೆ ಹೇಳ್ರಿ ಇನ್ನು ಯಾವ್ಯಾವುದರಿಂದ ಆಗ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಇವಿಷ್ಟು ಕೂಡ ಪ್ರಜ್ಞೆ ತಪ್ಪಲಿಕ್ಕೆ ಮೂಲ ಕಾರಣ ಆಗ್ಬೋದು. ಮದ್ಯಪಾನ, ನಂತರದಲ್ಲಿ ವಿಷಪ್ರಾಶನ, ಬಿಸಿಲಿನ ಜಳ ಆಗಿರ್ಬೋದು, ಆದಾಗ ದೊಡ್ಡ ಗಾಯಗಳಾದಾಗ ಆಗಿರ್ಬೋದು, ಅಂದರೆ ಮಾರಣಾಂತಿಕ ಹಲ್ಲೆಗಳಾದಾಗ ಆಗಿರ್ಬೋದು, ತಲೆಗೆ ದೊಡ್ಡ ಹೊಡೆತ ಬಿದ್ದಾಗ ಆಗಿರ್ಬೋದು. ನಂತರದಲ್ಲಿ ಇನ್ನೊಂದೇನು ಮೂಲ ಕಾರಣ, ಅಧಿಕ ರಕ್ತಸ್ರಾವ ಅಲ್ವಾ. ಇಷ್ಟೆಲ್ಲ ಆದಾಗ ಅಂತಹ ಸಂದರ್ಭದಲ್ಲಿ ತನ್ನಷ್ಟಕ್ಕಾನೆ ವ್ಯಕ್ತಿ ಏನಂತಾನೆ ಮೂರ್ಛೆ ಹೋಗ್ತಾನೆ ಅಥವಾ ಪ್ರಜ್ಞೆ ತಪ್ತಾನೆ ಅಲ್ವಾ. ನೋಡಿ ಮನೆಗಳಲ್ಲಿ ಉದಾಹರಣೆಗೆ ನಾನು ಹೇಳ್ತಿರೋದು ವಿದ್ಯಾರ್ಥಿಗಳೇ, ಮನೆಗಳೇನಾದರೂ ಸಣ್ಣ ಪುಟ್ಟ ಜಗಳ ಆದರೆ ಸಾಕು ಹೋಗಿ ವಿಷಪ್ರಾಶನ ಮಾಡ್ಕೊಳ್ಳೋದು. ಇದು ಪರಿಹಾರ ಅಲ್ಲ, ಇದು ಪರಿಹಾರ ಅಲ್ವೇ ಅಲ್ಲ. ಸಮಸ್ಯೆಗಳಾದಾಗ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ 100 ದಾರಿಗಳಿರ್ತವೆ. ಅದು ಯಾವುದಾದ್ರೂ ಒಂದು ಉತ್ತಮವಾದ ದಾರಿಯಲ್ಲಿ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಅದನ್ನು ಬಿಟ್ಟು ವಿಷಪ್ರಾಶನ ಮಾಡಿರ್ತಾರೆ ಅಂಥ ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಏನು ಮಾಡ್ತಾರೆ, ತಕ್ಷಣಕ್ಕೆ ಆಸ್ಪತ್ರೆ ಹೊತ್ಕೊಂಡು ಹೋಗ್ತಾರೆ ಅಥವಾ ಇಲ್ಲೇ ಏನಾದರೂ ವಾಂತಿ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಬದುಕುಳಿಯೋದು 80% ಕಡಿಮೆನೆ. ವಿಷಪ್ರಾಶನ ಮಾಡಿರೋರು ಬದುಕುಳಿಯೋದು 80% ಕಡಿಮೆನೆ. ಏನು ಮಾಡೋಕ್ಕಾಗಲ್ಲ. ನೋಡಿ, ಅವ್ರು ಮಾಡಿದಂಥ ತಪ್ಪಿಗೆ ಅವರೇ ಪ್ರಾಯಶ್ಚಿತ್ತ ಅನುಭವಿಸ್ತಾರೆ. ಅಂಥ ಸಂದರ್ಭದಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಲಕ್ಷಣಗಳು ಹೇಗಿರ್ತವೆ ಅಂತೇಳಿ ಅಲ್ವಾ. ಈ ಕಾರಣಗಳನ್ನು ನೋಡಿದ್ವಿ, ಪ್ರಜ್ಞೆ ತಪ್ಪೋದು ಅಂದರೆ ಏನನ್ನೋದನ್ನು ನೋಡಿದ್ವಿ. ನಂತರದಲ್ಲಿ ನಾವು ಲಕ್ಷಣಕ್ಕೆ ಬಂದಾಗ ವಿದ್ಯಾರ್ಥಿಗಳೇ, ಲಕ್ಷಣಕ್ಕೆ ನಾವು ಬಂದಾಗ ಕಾರಣಕ್ಕೆ ಅನುಸಾರವಾಗಿ ಮುಖವು ಕೆಂಪಾಗತ್ತೆ. ಅವ್ರು ಏನಾದರೂ ವಿಷಪ್ರಾಶನ ಮಾಡಿರಲಿ, ಮತ್ತೆ ಮದ್ಯಪಾನ ಮಾಡಿರಲಿ, ಅತಿಯಾದ ಮದ್ಯಪಾನ, ಬಿಸಿಲಿನ ಜಲದಿಂದ ಆಗಿರ್ಬೋದು, ಅಧಿಕ ರಕ್ತಸ್ರಾವದಿಂದ ಆಗಿರ್ಬೋದು, ಮತ್ತೆ ಮಾರಣಾಂತಿಕ ಹಲ್ಲೆಗಳಿಂದ ಆಗಿರ್ಬೋದು ಅಲ್ವಾ. ಪ್ರಜ್ಞೆ ತಪ್ಪಿದಾಗ ಏನಾಗುತ್ತೆ, ಮುಖವು ಕೆಂಪಾಗ್ಬೋದು, ಬಿಳಿಚಿಕೊಳ್ಬೋದು,
ಬಿಡಿಸಿಕೊಳ್ಳೋದು ಅಂದರೆ ವಿವರಣವಾಗುವುದು ಅಂತೇಳಿ, ಮುಖ ವಿವರಣವಾಗುವುದು ಅಂತೇಳಿ. ಅಥವಾ ನೀಲಿ ಬಣ್ಣಕ್ಕೆ ಮುಖ ತಿರುವುದನ್ನು ಕಾಣ್ತೀವಿ ವಿದ್ಯಾರ್ಥಿಗಳೇ. ಏನೋ ಕಾರಣಕ್ಕೆ ಅನುಸಾರವಾಗಿ ಮುಖವು ಕೆಂಪಾಗುವುದು, ಬಿಡಿಸಿಕೊಳ್ಳುವುದು ಅಥವಾ ಮುಖ ಕೆಂಪು ಬಣ್ಣಕ್ಕೆ ತಿರುಗುವುದು, ನೀಲಿ ಬಣ್ಣಕ್ಕೆ ತಿರುಗುವುದನ್ನು ನಾವು ನೋಡ್ತೀವಿ. ಅದೇ ರೀತಿ ಉಸಿರಾಟದಲ್ಲಿ ವ್ಯತ್ಯಾಸ ಆಗೋದನ್ನು ಕೂಡ ಕಾಣ್ತೀವಿ. ಯಾವುದರಲ್ಲಿ? ಉಸಿರಾಟದಲ್ಲಿ ವ್ಯತ್ಯಾಸ ಆಗುತ್ತೆ, ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಆಗುತ್ತೆ. ಅದನ್ನು ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಆಗೋದನ್ನು ನಾವು ಕಾಣ್ತೀವಿ. ತೀರಾ ಕುಡಿದು ಮದ್ಯಪಾನ ಮಾಡಿ ಬರೋರನ್ನ ನೋಡ್ತೀವಲ್ವ ಮನೆಗಳಲ್ಲಿ, ಯಾವ ರೀತಿ ಅವರ ಉಸಿರಾಟದ ಕ್ರಿಯೆ ಯಾವ ರೀತಿ ಇರುತ್ತೆ, ಅದರಲ್ಲೂ ಕೂಡ ವ್ಯತ್ಯಾಸ. ಪ್ರಜ್ಞೆ ಇದ್ದಂಗೆ ಬಿತ್ಕೊಂಡಿರ್ತಾರೆ ಅವರು, ಅಂದರೆ ಅವರೇ ಒಂದು ವಸ್ತು ಆಗಿರ್ತಾರೆ ಆ ಸಂದರ್ಭದಲ್ಲಿ. ಅವರಿಗೆ ಅವ್ರ ಮೇಲೇ ಏನಿರಲ್ಲ, ಅವರ ಶರೀರ ಇರುತ್ತೆ, ಆದರೆ ಒಂಥರ ಸತ್ಯ ಹೆಣದ ರೀತಿಯಲ್ಲಿ ಬಿದ್ದಿರುತ್ತೆ. ಅಷ್ಟಾಂಗ ಯೋಗದಲ್ಲಿ ನೋಡ್ತೀವಿ ನಾವು, ಯಾವುದು ಸಮಾಧಿ ಅಂತೇಳಿ ಅಲ್ವಾ. ಅವರು ತಾನು ಒಂದು ವಸ್ತುವಾಗಿ ಬಿದ್ದಿರ್ತಾರೆ ಅಲ್ವಾ. ನಂತರದಲ್ಲಿ ವಿದ್ಯಾರ್ಥಿಗಳೇ ನೋಡಿ, ನಾಡಿ ಮಿಡಿತದಲ್ಲಿ ಸಮಸ್ಯೆ ಆಗೋದನ್ನು ಕಾಣ್ತೀವಿ, ವ್ಯತ್ಯಾಸ ಆಗೋದನ್ನು ಕಾಣ್ತೀವಿ. ಉಸಿರಾಟದಲ್ಲಿ ಇದು ಲಕ್ಷಣಗಳನ್ನು ನಾನು ಹೇಳ್ತಿರೋದು. ಉಸಿರಾಟದಲ್ಲಿ ವ್ಯತ್ಯಾಸ ಆಗಿರುತ್ತೆ, ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಆಗಿರುತ್ತೆ. ಮುಖ ಏನಾಗಿರುತ್ತೆ, ನೀಲಿ ಬಣ್ಣಕ್ಕೆ ತಿರುಗಿರೋದನ್ನು ಕಾಣ್ತೀವಿ, ಮುಖ ಬಿಡಿಸ್ಕೊಂಡಿರೋದನ್ನು ಕಾಣ್ತೀವಿ, ಕೆಂಪು ಬಣ್ಣಕ್ಕೆ ಕೆಂಪಾಗಿ ಮುಖ ಅಂದರೆ ಕೆಂಪಾಗಿರೋದನ್ನು ಕಾಣ್ತೀವಿ. ಇವೆಲ್ಲವುಗಳು ಲಕ್ಷಣಗಳು. ಯಾರಿಗೆ? ಮೂರ್ಛೆ ಹೋದಂತಹ ವ್ಯಕ್ತಿಗೆ. ಮೂರ್ಛೆ ಹೋದಂಥ ವ್ಯಕ್ತಿಗೆ ನಾವು ಏನು ಮಾಡ್ತೀವಿ ಅಂದರೆ ನೋಡ್ತೀವಿ, ಈಗಲೂ ಕೂಡ ಅಷ್ಟೇ, ಯಾವುದಾದ್ರೂ ಒಂದು ಕಬ್ಬಿಣದ ವಸ್ತುವನ್ನು ಕೈಯಲ್ಲಿ ನಡೆಸ್ತೀವಿ, ಹಂಗೇನಾದರೂ ಮೂರ್ಛೆ ಹೋಗಿದ್ದಾರೆ ಅಂದರೆ ಅಲ್ವಾ. ಪೀಡ್ಸ್ ರೋಗ ಬಂದಂಥ ವ್ಯಕ್ತಿಗೆ ಅವ್ರದ್ದು ಕೂಡ ಒಂದು ಲಕ್ಷಣನೇ. ನಂತರದಲ್ಲಿ ನೋಡಿ, ನಾವು ಇದಕ್ಕೆ ಉಪಚಾರವನ್ನು ಯಾವ ರೀತಿಯಿಂದಾಗಿ ನಾವು ಮಾಡಬಹುದು, ಇವುಗಳಿಗೆ ಉಪಚಾರವನ್ನು ನಾವು ಯಾವ ರೀತಿಯಿಂದ ಮಾಡ್ಬೋದು ಅಂತೇಳಿ ವಿದ್ಯಾರ್ಥಿಗಳೇ, ವೈದ್ಯರಲ್ಲಿ ನಾವು ಶೀಘ್ರವಾಗಿ ಕರ್ಕೊಂಡು ಹೋಗಬೇಕು. ನಮಗೇನಾದರೂ ಮುಂಚೆ ಹೋಗಿದ್ದಾರೆ ಅಂದರೆ ತಕ್ಷಣ ನಾವು ಮಾಡಬೇಕು, ವೈದ್ಯರಲ್ಲಿ ನಾವು ಕರ್ಕೊಂಡು ಹೋಗಬೇಕು. ಅದಕ್ಕಿಂತ ಮುಂಚಿತವಾಗಿ ನಾವು ಮೂರ್ಛೆ ಹೋದ ವ್ಯಕ್ತಿಯನ್ನು ಅಂಗಾತ ಮಲಗಿಸಬೇಕು. ಈಗ ಮೂರ್ಛೆ ಹೋಗಿರ್ತಾರೆ ಅಂಥ ವ್ಯಕ್ತಿಗೆ ಏನು ಮಾಡ್ತಾರೆ, ತಕ್ಷಣಕ್ಕೆ ಏನಾಯ್ತು ಇಲ್ಲ ಅಂತೇಳಿ ಸುಮ್ಮನೆ ಮಾತಾಡ್ಸೋದಾಗಿರ್ಬೋದು, ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು ಅಂತ ಏನು ಮಾಡಬಾರ್ದು. ಅಂಥವ್ರಿಗೆ ತಕ್ಷಣ ನಾವು ಏನು ಮಾಡಬೇಕು, ಅಂಗಾತ ಮಲಗಿಸ್ಬೇಕು. ಅವ್ರಿಗೆ ಅಂಗಾತ ಮಲಗಿಸ್ಬಿಟ್ಟು ಮುಖವು ಕೆಂಪಾಗಿದ್ದರೆ ಅವ್ರಿಗೆ ಏನು ಮಾಡಬೇಕು, ವ್ಯಕ್ತಿಯ ತಲೆಯನ್ನು ಎತ್ತಿ ಹಿಡಿಯಬೇಕು. ಮುಖ ಕೆಂಪಾಗಿದ್ದರೆ ನಾವೇನು ಮಾಡಬೇಕು, ವ್ಯಕ್ತಿಯ ತಲೆಯನ್ನು ಸ್ವಲ್ಪ ನಾವು ಎತ್ತಿ ಹಿಡಿಬೇಕು. ನಂತರದಲ್ಲಿ ವಿದ್ಯಾರ್ಥಿಗಳೇ, ವಾಂತಿ ಮಾಡುತ್ತಿದ್ದರೆ, ವಾಂತಿಯನ್ನ ಮಾಡ್ತಿದ್ರೆ ನೆನಪಲ್ಲಿ ತಲೆಯನ್ನು ಪಕ್ಕಕ್ಕೆ ಬಾಗಿಸಬೇಕು. ಅವರು ಅಕಸ್ಮಾತ್ ವಾಂತಿ ಮಾಡ್ತಿದ್ದಾನೆ ಅಂದರೆ ತಲೆಯನ್ನು ನಾವೇನು ಮಾಡಬೇಕು, ಸ್ವಲ್ಪ ಪಕ್ಕಕ್ಕೆ ಏನಾದರೂ ನಾವು ಸ್ವಲ್ಪ ಬಾಗಿಸಬೇಕು, ಪಕ್ಕಕ್ಕೆ ಸ್ವಲ್ಪ ಬಾಗಿಸಬೇಕಾಗತ್ತೆ. ಆವಾಗ ವಾಂತಿ ಮಾಡ್ತಿರ್ತಾರಲ್ಲ ಅವರ ತೀವ್ರತೆ, ವಾಂತಿ ಮಾಡ್ತಿರೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತೇಳಿ. ಮುಖವು ಬಿಡಿಸಿಕೊಂಡಿದ್ದರೆ ತಲೆಯ ಭಾಗವನ್ನು ಹಿಂದಕ್ಕೆ ಮತ್ತು ಕೆಳಕ್ಕೆ ಬಾಗಿಸಬೇಕು. ನೋಡ್ರಿ, ಮುಖ ಬಿಡಿಸ್ಕೊಂಡಿದ್ರೆ ಅಂದರೆ ವಿವರಣವಾಗಿದ್ದರೆ ನಾವು ಮಾಡಬೇಕು, ಅದನ್ನು ತಲೆಯ ಭಾಗವನ್ನು ಸ್ವಲ್ಪ ಹಿಂದಕ್ಕೆ ಮತ್ತು ಸ್ವಲ್ಪ ಕೆಳಕ್ಕೆ ನಾವು ಮಾಡಬೇಕು, ಬಾಗಿಸಬೇಕು. ನಂತರದಲ್ಲಿ ವಿದ್ಯಾರ್ಥಿಗಳೇ, ಅಂಗೈ ಮತ್ತು ಪಾದಗಳನ್ನು ಏನು ಮಾಡಬೇಕು, ನಾವು ಉಚ್ಚುತ್ತೀವಿ. ಅಂಗೈಗಳಿಗೆ ಮತ್ತು ಪಾದಗಳಿಗೆ ನಾವು ಉಜ್ಜಿಬಿಟ್ಟು ಅವರಿಗೆ ಒಂದು ಸ್ವಲ್ಪ ಶಾಖವನ್ನು ಉಂಟು ಮಾಡ್ತೀವಿ. ಅದು ಕೂಡ ಒಂದು ಪ್ರಥಮ ಚಿಕಿತ್ಸೆ. ಮುಖ ಬಿಡಿಸ್ಕೊಂಡ್ಬಿಟ್ಟು ನಾವೇನು ಮಾಡಬೇಕು, ತಲೆಯನ್ನು ಸ್ವಲ್ಪ ಕೆಳಕ್ಕೆ ಬಾಗಿಸಬೇಕು ಅಥವಾ ಸ್ವಲ್ಪ ಪಕ್ಕಕ್ಕೆ ಬಾಗಿಸಬೇಕು. ನಂತರದಲ್ಲಿ ನಾವೇನು ಮಾಡಬೇಕಂದ್ರೆ ಕೈಗಳನ್ನು ಮತ್ತು ಕಾಲುಗಳ ಪಾದಗಳನ್ನು ನಾವೇನು ಮಾಡಬೇಕು, ಶಾಖವನ್ನು ಉಂಟು ಮಾಡಲಿಕ್ಕೆ ಉಜ್ಜಬೇಕು. ನಂತರ ಮುಖವು ನೀಲಿ ಬಣ್ಣಕ್ಕೆ ತಿರುಗಿದ್ದರೆ, ಮುಖ ಏನಾದರೂ ನೀಲಿ ಬಣ್ಣಕ್ಕೆ ತಿರುಗಿದೆ ಅಂದರೆ ನಾವು ಕೃತಕ ಉಸಿರಾಟವನ್ನು ಇಡಬೇಕಾಗತ್ತೆ. ಕೃತಕ ಉಸಿರಾಟ ಅಂದರೆ ಯಾವ ರೀತಿ ನೀಡ್ಬೋದು? ಬಾಯಿ ಹಾಕಿಯೂ ಕೂಡ ನಾವು ಕೃತಕ ಉಸಿರಾಟವನ್ನು ನೀಡಬೇಕಾಗತ್ತೆ. ಆ ಕ್ಷಣದಲ್ಲಿ ಪ್ರಥಮೋಪಚಾರ ಇದನ್ನು ಮಾಡಿದರೆ ಅವರು ಬದುಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರನ್ನು ಬದುಕಿಸ್ಲಿಕ್ಕೆ ಅಲ್ವಾ ನಾವು ಮಾಡ್ತಿರೋದು. ಆ ಸಂದರ್ಭದಲ್ಲಿ ಇದನ್ನು ಮಾಡ್ಬೋದು. ಮತ್ತು ಕೃತಕ ಉಸಿರಾಟ ನಮ್ಮ ಸಲ ಹೇಳಿದ್ದಾರೆ ಸರ್ ಅಂತೇಳಿ ಸೈಕಲ್ ಪಂಪು ಏನಾದರೂ ತಂದು ಮತ್ತು ಬಾಯಲ್ಲಿ ಹೊಡೆದು ಬಿಟ್ಟಿರಾ ಅಲ್ವಾ, ಅದೇನು ಮಾಡೋಕ್ಕೆ ಹೋಗಬೇಡ್ರಿ. ನೀವೇನು ಮಾಡಿರಿ, ಕೃತಕ ಉಸಿರಾಟ ಅಂದರೆ ಯಾರಾದರೂ ಒಬ್ಬರು ಬಾಯಿಟ್ಟು ಅವರನ್ನು ಕೃತಕ ಉಸಿರಾಟವನ್ನು ನೀಡ್ಬೋದು. ಕೆಲವೊಂದು ಸಿನಿಮಾಗಳನ್ನೆಲ್ಲ ನೋಡ್ತೀರಲ್ವಾ ವಿದ್ಯಾರ್ಥಿಗಳೇ, ಕೆಲವೊಂದು ಸಿನಿಮಾಗಳು ನಮಗೆ ಈ ರೀತಿ ಜೀವನದ ಪಾಠವನ್ನು ಕಲಿಸ್ತವೆ ಅಲ್ವಾ, ಇದು ಕೂಡ ಒಂದು. ನಂತರದಲ್ಲಿ ರೋಗಿಗೆ ಶುದ್ಧ ಗಾಳಿ ದೊರೆಯುವಂತೆ ನೋಡಿಕೊಳ್ಳಬೇಕು. ಅವನು ಆಲ್ರೆಡಿ ತಲೆ ತಿರುಗಿ ಬಿದ್ದಿರ್ತಾನೆ,
ಆಲ್ರೆಡಿ ಅವ್ರು ನೋವಲ್ಲಿ ಇರ್ತಾನೆ, ಅವರಿಗೆ ನಾವೇನು ಮಾಡಬೇಕು, ಶುದ್ಧವಾದ ಗಾಳಿ ಅವರಿಗೆ ತಲುಪುವ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಗಾಳಿಯನ್ನು ಹೊಡೆಯೋದಾಗಿರ್ಬೋದು, ಒಟ್ಟು ಶುದ್ಧವಾದ ಗಾಳಿ. ಏನಾದರೂ ಆತಂದ್ರೆ ತಕ್ಷಣಕ್ಕೆ ಮಾಡ್ತಾರೆ, ಜನ ಎಲ್ಲ ಬಂದು ಸೇರ್ಕೊಂಡ್ಬಿಡ್ತಾರೆ, ಗುಂಪು ಸೇರ್ಕೊಂಡ್ಬಿಡ್ತಾರೆ. ಅವ್ರಿಗೆ ಶುದ್ಧವಾದ ಗಾಳಿ ಸಿಗುತ್ತೆ, ಗಾಳಿನೇ ಸಿಗಲ್ಲ ಸರಿಯಾಗಿ ಅಲ್ವಾ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಆದಷ್ಟು ಉತ್ತಮವಾದಂಥ ಗಾಳಿ ಅವರಿಗೆ ಸಿಗುವ ರೀತಿಯಲ್ಲಿ ಮಾಡಬೇಕು. ಶರೀರದಲ್ಲಿ ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ, ಬಟ್ಟೆಯನ್ನು ಸ್ವಲ್ಪ ಸಡಿಲಗೊಳಿಸಬೇಕು. ಬಟ್ಟೆಯನ್ನು ಕೂಡ ನಾವು ಸಡಿಲಗೊಳಿಸಬೇಕು. ನಂತರ ವಿದ್ಯಾರ್ಥಿಗಳೇ, ಕೆಲವು ಸಾರಿ ಶಾಲಾ ಮಕ್ಕಳು, ನಾನು ಅಷ್ಟು ಮೊದಲಿಗೆ ಹೇಳಿದ್ದೀನಿ ಶಾಲಾ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗ್ಬೋದು ಅಂತೇಳಿ. ಕೆಲವು ಸಾರಿ ಶಾಲಾ ಮಕ್ಕಳು ಹಸಿವಿನಿಂದ ಆಗಿರ್ಬೋದು, ಅಂದರೆ ಶಾಲೆಗೆ ಟೈಮ್ ಸರಿಯಾಗಿ ಬರಬೇಕು ಅಂತೇಳಿ ಕೆಲವೊಮ್ಮೆ ಊಟ ಮಾಡ್ದಂಗೆ ಏನು ಮಾಡಿರ್ತಾರೆ, ಶಾಲೆಗೆ ಓಡ್ ಬಂದಿರ್ತಾರೆ ಅಲ್ವಾ. ಶಾಲೆಗೆ ಅವರು ಊಟ ಮಾಡಿದ ಹಾಗೆ ಓಡ್ ಬರೋದನ್ನು ನಾವು ಕಾಣ್ತೀವಿ. ಅವಾಗ ಆಗಿರ್ಬೋದು, ಅಥವಾ ಮನೆಗಳಲ್ಲಿ ಕೆಲವೊಂದು ಸಮಸ್ಯೆಗಳಿಂದ ಅಡುಗೆನೇ ಮಾಡ್ದಂಗಿರ್ಬೋದು ಅಲ್ವಾ. ಅಂಥ ಸಂದರ್ಭದಲ್ಲಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಶಾಲೆಗಳಾಗಿರ್ಬೋದು, ಹಸಿವಿನಿಂದ ಆಗಿರ್ಬೋದು, ಅಥವಾ ದಣಿವಿನಿಂದ, ಆಯಾಸದಿಂದ ಕೆಲವೊಬ್ಬರು ಬೇರೆ ಊರುಗಳಿಂದ ನಡ್ಕೊಂಡು ಬಂದಂಥ ಸಂದರ್ಭದಲ್ಲಿ, ಸೈಕಲ್ಗಳನ್ನು ಹೊಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆಯಾಸ ಅಂದರೆ ದಣಿವಿನಿಂದ ಆಗಿರ್ಬೋದು, ಮೂರ್ಛೆ ಹೋಗುವಂತಹ ಸಂದರ್ಭ ಬರುತ್ತೆ ಅಲ್ವಾ. ಮೂರ್ಛೆ ಹೋಗುವಂತಹ ಸಂದರ್ಭ ಕೂಡ ಬರುತ್ತೆ. ಅಂಥ ಸಮಯದಲ್ಲಿ ಹೆದರಬಾರ್ದು. ಅಂಥ ಸಂದರ್ಭದಲ್ಲಿ ಮೂರ್ಛೆ ಹೋದರೂ ಕೂಡ ಹೆದರಬಾರ್ದು, ಮತ್ತು ಅವರಿಗೆ ಪ್ರಥಮೋಪಚಾರ ಮಾಡೋರು ಕೂಡ ಹೆದರಬಾರ್ದು. ಅವ್ರಿಗೆ ಏನು ಮಾಡಬೇಕು, ಅಂಗಾತ ಮಲಗಿಸಬೇಕು. ಅವ್ರನ್ನ ಏನು ಮಾಡಬೇಕು, ಅಂಗಾತ ಮಲಗಿಸ್ಬಿಟ್ಟು ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆತ್ತಿ, ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆ ಎದ್ಬಿಟ್ಟು ತಲೆಯನ್ನು ಹಿಂಭಾಗಕ್ಕೆ ಬಗ್ಗಿಸಬೇಕು. ಕಾಲುಗಳನ್ನು ಸ್ವಲ್ಪ ಮೇಲೆತ್ತಿ ಏನು ಮಾಡಬೇಕು, ತಲೆಯನ್ನು ಸ್ವಲ್ಪ ಹಿಂಭಾಗಕ್ಕೆ ಬಗ್ಗಿಸಿದರೆ ಹೃದಯಕ್ಕೆ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಪುನಶ್ಚೇತನಗೊಳ್ತಾರೆ. ಅಕಸ್ಮಾತ್ ಅದು ಆಗಲಿಲ್ಲ ಅಂದರೆ ತಕ್ಷಣಕ್ಕೆ ನಾವು ವೈದ್ಯರ ಬಳಿ ಕರೆದೊಯ್ಯಬೇಕು. ಬೆಚ್ಚನೆಯ ಕಂಬಳಿಯನ್ನು ಹೊದಿಸಿ ಅಲ್ವಾ, ಬೆಚ್ಚಗಿರುವಂಥ ಯಾವುದಾದ್ರೂ ಒಂದು ಹೊದಿಕೆಯನ್ನು ಹೊದಿಸ್ಬಿಟ್ಟು ಅವರಿಗೆ ವೈದ್ಯರ ಬಳಿ ಕರ್ಕೊಂಡು ಹೋಗಬೇಕು ವಿದ್ಯಾರ್ಥಿಗಳೇ. ಅಂಥ ಸಂದರ್ಭದಲ್ಲಿ ಪ್ರಥಮೋಪಚಾರ ಮಾಡುವಂಥ ಸಂದರ್ಭದಲ್ಲಿ ನೆನಪಿರಲಿ, ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು, ಹೆದರಬಾರ್ದು. ಅವರಿಗೂ ಕೂಡ ಭಯ ನೀಡಬೇಕು, ಅಭಯವನ್ನು ನೀಡಬೇಕು. ನಾವು ಕೂಡ ಧೈರ್ಯವಾಗಿದ್ದು ಇದೇನು ಸಮಸ್ಯೆ ಅಲ್ಲ ಅಂಥೇಳಿ ನಮಗೆ ಗೊತ್ತಿರುವಂತಹ ಆ ಸಂದರ್ಭ ಯಾವ ರೀತಿ ಇರುತ್ತಲ್ಲ, ಅದು ತೀಕ್ಷ್ಣ ತೀವ್ರತೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಥಮೋಪಚಾರವನ್ನು ಎಷ್ಟಾಗುತ್ತೋ ಅಷ್ಟು ಮಾಡುವುದು ತುಂಬಾ ಒಳ್ಳೆಯದು. ಅದರಿಂದ ನಾವು ಅವರ ಪ್ರಾಣಾಪಾಯದಿಂದ ಪಾರು ಮಾಡ್ಬೋದಲ್ವಾ. ಎಸ್, ಅವರಿಗೆ ನಾವು ಪ್ರಾಣಾಪಾಯದಿಂದ ಪಾರು ಮಾಡ್ಬೋದು. ಮತ್ತೊಮ್ಮೆ ಹೇಳ್ತೀನಿ ವಿದ್ಯಾರ್ಥಿಗಳ ನೆನಪಲ್ಲಿ, ಪ್ರಜ್ಞೆ ತಪ್ಪುವುದು ಅಂದರೆ ಶರೀರವು ತನ್ನ ಪ್ರಜ್ಞಾಶಕ್ತಿಯನ್ನು ಕಳೆದುಕೊಂಡಾಗ, ದೊಡ್ಡ ಮೆದುಳು ತನ್ನ ಕಾರ್ಯವನ್ನು ನಿಲ್ಲಿಸಿದಾಗ ಪ್ರಜ್ಞೆ ತಪ್ಪತ್ತೆ. ದೊಡ್ಡ ಮೆದುಳನ್ನೇ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೇನಾದರೂ ಸಮಸ್ಯೆ ಆದರೆ ಏನೇನಾಗ್ತೀವೋ ಗೊತ್ತಿಲ್ಲ. ಹುಚ್ಚರು ಅಂತ ಅಲ್ಲವಾ, ಹುಚ್ಚರು ಕೂಡ ಆಗ್ಬಿಡ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಪ್ರಥಮೋಪಚಾರವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಕಾರಣಗಳಿಗೆ ನಾವು ಬಂದಾಗ ವಿಷಪ್ರಾಶನ ಮಾಡೋದಾಗಿರ್ಬೋದು, ಯಾವ್ಯಾವುದರಿಂದ ನಮಗೆ ಈ ಸಮಸ್ಯೆ ಬರುತ್ತೆ, ಮೂರ್ಛೆ ಬರುತ್ತೆ ಅಂತೇಳಿ ವಿಷಪ್ರಾಶನ, ಮೂರ್ಛೆ, ಮತ್ತು ಮನೆಗಳಲ್ಲಿ ಏನು ಅಧಿಕ ಮದ್ಯಪಾನವನ್ನು ಮಾಡ್ಕೊಂಡು ಬಂದಿರ್ತಾರಲ್ಲ ಅದರಿಂದ ಆಗಿರ್ಬೋದು, ಬಿಸಿಲಿನ ಛಲದಿಂದ ಆಗಿರ್ಬೋದು, ಹಸಿವಿನಿಂದ ಆಗಿರ್ಬೋದು, ಮಾರಣಾಂತಿಕ ಹಲ್ಲೆಗಳಿಂದ ಆಗಿರ್ಬೋದು, ತಲೆಗೆ ದೊಡ್ಡ ಹೊಡೆತಗಳು ಬಿದ್ದಾಗ ಆಗಿರ್ಬೋದು, ಮತ್ತು ಅಧಿಕ ರಕ್ತಸ್ರಾವ ಆದಾಗ ಆಗಿರ್ಬೋದು, ಈ ಎಲ್ಲ ಕಾರಣಗಳಿಂದ ಮೂರ್ಛೆ ಹೋಗುವಂತಹ ಸಂಭವ ಜಾಸ್ತಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಲಕ್ಷಣಗಳನ್ನು ನಮಗೆ ಗೊತ್ತಾಗಬೇಕಲ್ವಾ. ಅದರ ಲಕ್ಷಣಗಳು ಯಾವ ರೀತಿ ಇರ್ತಾವಂತಂದರೆ, ಮುಖ ಕೆಂಪಾಗಿರೋದನ್ನು ನೋಡ್ತೀವಿ, ಆ ವ್ಯಕ್ತಿಯ ಮುಖ ಕೆಂಪಾಗಿರೋದನ್ನು ಕಾಣ್ತೀವಿ, ಮುಖ ನೀಲಿ ಬಣ್ಣಕ್ಕೆ ತಿರುಗಿರೋದನ್ನು ನೋಡ್ತೀವಿ, ಹಾಗೆ ಬಿಳಿಸ್ಕೊಂಡಿರೋದನ್ನು ನೋಡ್ತೀವಿ, ಮುಖ ಬಿಳಿಸ್ಕೊಂಡಿರೋದನ್ನು ನೋಡ್ತೀವಿ. ಹಾಗೆ ನಾಡಿ ಮಿಡಿತ ಏನಾಗಿರುತ್ತೆ, ನಾಡಿ ಮಿಡಿತದಲ್ಲಿ ವ್ಯತ್ಯಾಸ ಆಗಿರೋದನ್ನು ಕಾಣ್ತೀವಿ, ಉಸಿರಾಟದಲ್ಲಿ ವ್ಯತ್ಯಾಸ ಆಗಿರೋದನ್ನು ನಾವು ಕಾಣ್ತೀವಿ ವಿದ್ಯಾರ್ಥಿಗಳೇ. ಇದು ಲಕ್ಷಣಗಳು ಅಲ್ವಾ. ಕಾರಣಗಳನ್ನು ನೋಡಿದ್ವಿ, ಲಕ್ಷಣಗಳನ್ನು ನೋಡಿದ್ವಿ. ನಂತರದಲ್ಲಿ ನಾವು ಉಪಚಾರಕ್ಕೆ ಬಂದಾಗ ವಿದ್ಯಾರ್ಥಿಗಳೇ, ವೈದ್ಯರಲ್ಲಿ ನಾವು ಆದಷ್ಟು ಬೇಗನೆ ಕರ್ಕೊಂಡು ಹೋಗಬೇಕು. ಅದೇ ರೀತಿ ಮೂರ್ಛೆ ಹೋದ ವ್ಯಕ್ತಿಯನ್ನು ಅಂಗಾತ ಮಲಗಿಸಬೇಕು. ನಂತರದಲ್ಲಿ ಮುಖವು ಕೆಂಪಾಗಿದ್ದರೆ ವ್ಯಕ್ತಿಯ ತಲೆಯನ್ನು ಸ್ವಲ್ಪ ಏನು ಮಾಡಬೇಕು, ನಾವು ಹಿಂದೆ ತಲೆಯನ್ನು ಎತ್ತಿ ಹಿಡಿಬೇಕಾಗುತ್ತೆ. ಸ್ವಲ್ಪ ತಲೆಯನ್ನು ಎತ್ತಿ ಹಿಡಬೇಕು. ಏನು ಅಂಗಾತ ಮಲಗಿಸ್ತಿರ್ತೀವಲ್ವಾ, ಅವಾಗ ವ್ಯಕ್ತಿಯ ತಲೆಯನ್ನು ಸ್ವಲ್ಪ
ಸ್ವಲ್ಪ ಎತ್ತಿಡಬೇಕಾಗತ್ತೆ. ಅಕಸ್ಮಾತ್ ಅವನು ವಾಂತಿ ಮಾಡ್ತಿದ್ರೆ ಅಲ್ವಾ, ತಲೆಯನ್ನು ಸ್ವಲ್ಪ ಪಕ್ಕಕ್ಕೆ ಬಾಗಿಸಬೇಕು. ವಾಂತಿ ಮಾಡ್ತಿದ್ದಾನಂದ್ರೆ ತಲೆಯನ್ನು ಸ್ವಲ್ಪ ಪಕ್ಕಕ್ಕೆ ಬಾಗಿಸಬೇಕು. ನಂತರದಲ್ಲಿ ಮುಖವು ಬಿಳಿಚಿಕೊಂಡಿದ್ದರೆ ತಲೆಯ ಭಾಗವನ್ನು ಹಿಂದಕ್ಕೆ ಮತ್ತು ಸ್ವಲ್ಪ ಕೆಳಕ್ಕೆ ಬಾಗಿಸಬೇಕು. ಹಾಗೆ ಅವರ ಪಾದಗಳು ಮತ್ತು ಕೈಗಳನ್ನು ಸ್ವಲ್ಪ ಉಜ್ಜಿ ಶಾಖವನ್ನು ಉಂಟು ಮಾಡಬೇಕು. ನಂತರದಲ್ಲಿ ಮಗು ನೀಲಿ ಬಣ್ಣಕ್ಕೆ ತಿರುಗಿದರೆ ಕೃತಕ ಉಸಿರಾಟವನ್ನು ನೀಡಬೇಕು. ಹಾಗೆಯೇ ಶರೀರದಿಂದ ಬಟ್ಟೆಯನ್ನು ಸ್ವಲ್ಪ ಸಡಿಲಗೊಳಿಸಬೇಕು. ಕೆಲವು ಸಾರಿ ಶಾಲಾ ಮಕ್ಕಳು ದಣಿವಿನಿಂದಾಗಿರ್ಬೋದು, ಹಸಿವಿನಿಂದಾಗಿರ್ಬೋದು ಮೂರ್ಛೆ ಹೋಗುವಂತಹ ಸಂಭವ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಅಂಗಾತ ಮಲಗಿಸಿ ಕಾಲುಗಳನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ತಲೆಯನ್ನು ಸ್ವಲ್ಪ ಹಿಂದಕ್ಕೆ ಬಗ್ಗಿಸಿ ಹೃದಯಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗುವ ರೀತಿಯನ್ನು ನೋಡ್ಕೋಬೇಕು. ಅಲ್ಲಿಯೂ ಕೂಡ ಅವರು ಪುನಶ್ಚೇತನಗೊಳ್ಳದಿದ್ದರೆ ಅವರಿಗೆ ಬೆಚ್ಚನೆಯ ಸ್ವಲ್ಪ ಹೊದಿಕೆಯನ್ನು ಅಥವಾ ಕಂಬಳಿಯನ್ನು ಹೊದಿಸಿ ವೈದ್ಯರ ಬಳಿ ಕರೆದೊಯ್ಯಬೇಕು. ಇಷ್ಟು ವಿದ್ಯಾರ್ಥಿಗಳೇ ಉಪಚಾರ. ಯಾವುದಕ್ಕೆ? ಪ್ರಜ್ಞೆ ತಪ್ಪುವ ವ್ಯಕ್ತಿಗೆ ನಾವು ಮಾಡುವಂತಹ ಪ್ರಥಮೋಪಚಾರ. ಕಾರಣಗಳನ್ನು ನೋಡಿದ್ರಿ, ಲಕ್ಷಣಗಳನ್ನು ನೋಡಿದ್ರಿ, ನಂತರದಲ್ಲಿ ಉಪಚಾರಗಳನ್ನು ಕೂಡ ನೋಡಿದ್ವಿ ವಿದ್ಯಾರ್ಥಿಗಳೇ. ಈಗ ನಂತರದಲ್ಲಿ ವಿಷ ಸೇವಿಸಿದವರಿಗೆ ಗೊತ್ತಿದೆ, ವಿಷ ಸೇವಿಸಿದವರಿಗೆ ಯಾವ ರೀತಿಯ ಪ್ರಥಮೋಪಚಾರವನ್ನು ನಾವು ಮಾಡಬೇಕು, ಅದೇ ರೀತಿ ಯಾವ ರೀತಿ ಅವರಿಗೆ ವಿಷ ಅವರ ದೇಹಕ್ಕೆ ಸೇರುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ನಾನು ಹೇಳಿದೆ ಆಗಲೇ, ಮನೆಗಳಲ್ಲಿ ಜಗಳ ಆದರೆ ಸಾಕು, ಏನು ಮಾಡ್ತಾರೆ? ವಿಷದ ಬಾಟಲನ್ನು ಹಿಡಿತಾರೆ. ನಂತರದಲ್ಲಿ ರಿಸಲ್ಟ್ ಏನಾದರೂ ಆಯ್ತು, ಏನು ದೊಡ್ಡದಾಗಂಗೆ ಓದಂಗೆ ಕಟ್ಟೆ ಹಾಕಿರ್ತಾರೆ ಅಲ್ವಾ? ನೀವು ಎಷ್ಟು ಓದಿರ್ತೀರೋ ಅಷ್ಟು ಪರ್ಸೆಂಟೇಜ್ ಬಂದೇ ಬರುತ್ತೆ. ಅದಕ್ಕೆ ಅದು ರಿಸಲ್ಟ್ ಬಂದಮೇಲೆ ಅವೆಲ್ಲ ಮಾಡೋದಲ್ಲ. ಅದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಿರಬೇಕು? ಉತ್ತಮವಾಗಿ ಓದ್ಬಿಟ್ಟು ಎಕ್ಸಾಮನ್ನು ಬರೆದಿರಬೇಕು. ಆವಾಗ ಉತ್ತಮವಾದ ರಿಸಲ್ಟ್ ಬರುತ್ತೆ ಅಲ್ವಾ? ಅದನ್ನು ಬಿಡ್ತಾರೆ, ಅದು ಒಂದು ಚಿಕ್ಕ ವಿಷಯ. ರಿಸಲ್ಟ್ ಬರುತ್ತೆ, ಆ ಸಂದರ್ಭದಲ್ಲಿ ಏನಾದರೂ ಈಗ ಕಡಿಮೆ ಆಯಿತಾ, ನಂತರದಲ್ಲಿ ಇನ್ನೂ ತುಂಬಾ ಇದೆ, ಇನ್ನು ತುಂಬಾ ವೇದಿಕೆಗಳು ಸಿಗ್ತಾವೆ ನಿಮಗೆ ಅಲ್ವಾ? ಅಲ್ಲೇ ನಿಮ್ಮ ಎಜುಕೇಷನ್ ಏನು ಕ್ಲೋಸ್ ಆಗಿರಲ್ಲ. ಇನ್ನು ನಂತರದಲ್ಲಿ ಇನ್ನೂ ಜಾಸ್ತಿ ಮಾಡೋಣ ಅನ್ನೋದು ಬರಬೇಕು ತಮ್ಮಲ್ಲಿ. ಬಂದು ಎಂಥ ಚಿಕ್ಕ ವಿಷಯಗಳು ಇದೇನೋ ಸಿಲ್ಲಿ ವಿಷಯ ಅಂತೇಳಿ ಅದನ್ನು ಬಿಟ್ಟಾಕ್ಬಿಟ್ಟು ಸರಿಯಾಗೋದನ್ನು ನೋಡಬೇಕು. ಅದನ್ನು ಬಿಡ್ತಾರೆ, ಕೆಟ್ಟ ನಿರ್ಧಾರಗಳನ್ನು ತಗೋತಾರೆ. ಅದರಿಂದ ಯಾರಿಗೂ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ತೊಂದರೆ ನಿಮಗೇನೆ, ನಿಮ್ಮ ಕುಟುಂಬಕ್ಕೆ ಅಲ್ವಾ? ಅದಕ್ಕೆ ಎಂಥ ಸಿಲ್ಲಿ ವಿಚಾರಗಳನ್ನೆಲ್ಲ ಬಿಡಬೇಕು. ದೃಢ ನಿರ್ಧಾರ, ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಎಂಥ ನಿರ್ಧಾರಗಳು? ಈಗ ರಿಸಲ್ಟ್ ಕಡಿಮೆ ಆಗುತ್ತಾ, ನೆಕ್ಸ್ಟ್ ನಾನು ಮಾಡ್ತೀನಿ, ಒಳ್ಳೆ ರಿಸಲ್ಟ್ ಮಾಡ್ತೀನಿ, ಇಂತಹ ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಆವಾಗ ನಾವು ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ವಿದ್ಯಾರ್ಥಿಗಳೇ, ಈಗ ಹೇಳ್ತಿದ್ದೀವಿ ವಿಷ ಸೇವಿಸಿದವರಿಗೆ ಯಾವ ರೀತಿ ನಾವು ಪ್ರಥಮೋಪಚಾರವನ್ನು ಮಾಡಬೇಕು ಅಂತೇಳಿ. ಯಾವ ರೀತಿ? ನಾವು ನೇರವಾಗಿ ವಿಷಪ್ರಾಶನ ಮಾಡಿದಾಗ, ನಂತರದಲ್ಲಿ ನಮ್ಮ ಆಹಾರ ಪದಾರ್ಥಗಳ ಮುಖಾಂತರ ಆಹಾರವನ್ನು ಸೇವನೆ ಮಾಡಿದಾಗ ಆಗಿರ್ಬೋದು, ಚುಚ್ಚು ಮದ್ದುಗಳ ಮುಖಾಂತರ ಆಗಿರ್ಬೋದು ಅಲ್ವಾ, ನೇರವಾಗಿ ಸೇವಿಸಿದಾಗ ಆಗಿರ್ಬೋದು, ಏನಾಗುತ್ತೆ? ನಮ್ಮ ದೇಹಕ್ಕೆ ವಿಷ ಸೇರುತ್ತೆ. ಹಾಗೆಯೇ ವಿಷ ಜಂತುಗಳು ಅಂತೇಳಿ ಏನು ಕರಿತೀವಿ? ಯಾವುಗಳಿಗೆ ವಿಷ ಜಂತುಗಳು ಅಂದರೆ ಯಾವುದು? ಮೊದಲಿಗೆ ಹೇಳಿದ್ದೆ ಹಾವು, ಓಕೆ. ನೆಕ್ಸ್ಟು ಚೇಳು, ಜೇಡ, ಹುಚ್ಚು ನಾಯಿ ಕಡಿತ, ಇವುಗಳಿಂದ ಏನಾಗತ್ತೆ? ಮನುಷ್ಯನಿಗೆ ಇವೆಲ್ಲ ವಿಷ ಜಂತುಗಳಲ್ವಾ? ಮನುಷ್ಯನಿಗೆ ಏನಾಗತ್ತೆ? ತನ್ನಷ್ಟಕ್ಕೆ ತಾನೇ ವಿಷ ಸೇರುತ್ತೆ, ಮನುಷ್ಯನ ದೇಹಕ್ಕೆ ವಿಷ ಸೇರುತ್ತೆ. ಆ ವಿಷವನ್ನು ನಾವು ಏನು ಮಾಡಬೇಕು? ಆದಷ್ಟು ಅದರ ತೀವ್ರತೆಯನ್ನು ಕಡಿಮೆ ಮಾಡಬೇಕು. ಮತ್ತು ಜಾಗರೂಕತೆಯಿಂದ ಇರಬೇಕು. ಮೊದಲೇನೆ ಜಾಗರೂಕತೆಯಿಂದ ಇರಬೇಕು. ಇವುಗಳಿಂದ ಆದಷ್ಟು ನಾವು ಏನು ಮಾಡಬೇಕು? ದೂರ ಇರಬೇಕು. ಈ ವಿಷಪ್ರಾಶನ ಮಾಡಿದವರಿಗೆ ಏನು ನಮ್ಮ ದೇಹಕ್ಕೆ ವಿಷ ಸೇರಿದಾಗ ನಾವೇನು ಮಾಡ್ತೀವಿ? ಮೊದಲಿಗೆ ಏನು ಮಾಡ್ತೀವಿ? ವಾಂತಿ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಲ್ವಾ? ವಾಂತಿ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ತಾನೆ? ವಾಂತಿ ಮಾಡಿಸ್ತೀವಿ. ಹೇಗೆ? ಸುಮ್ಮನೆ ವಾಂತಿ ಮಾಡಿಬಿಡ್ತಾರೆ ಅವರು? ಮಾಡಲ್ಲ. ನೋಡಿ ವಿದ್ಯಾರ್ಥಿಗಳೇ, ವಿಷ ಸೇವನೆಯನ್ನು ಮಾಡಿದವರಿಗೆ ಕಿರುನಾಲಿಗೆ ಏನಿರುತ್ತೆ, ಬೆರಳುಗಳನ್ನು ಕಿರುನಾಲಿಗೆ ಏನಿದೆಯಲ್ಲ, ಇಲ್ಲ ಚಿಟ್ಟೆ ಹಾಕೋದ್ರಲ್ಲಿ ಇದೆ ತಾನೆ, ಅದನ್ನು ಕೆಣಕ್ತೀವಿ ನಾವು ಅಲ್ವಾ? ಬೆರಳುಗಳಿಂದ ಕೆಣಕಿದಾಗ ವಿಷ ವಾಂತಿ ಮಾಡ್ತಾರೆ. ವಾಂತಿ ಮಾಡಿದಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ?
ಎಷ್ಟಾಗುತ್ತೋ ಅಷ್ಟು ವಾಂತಿ ಮಾಡಿಸ್ತಾನೆ ಇರಬೇಕು. ಎಷ್ಟಾಗುತ್ತೋ ಅಷ್ಟು ಎಲ್ಲ ವಾಂತಿ ಮಾಡಿಸ್ತಾ ಇರಬೇಕು. ಕಿರುನಾಲಿಗೆಯನ್ನು ಕೆಣಕಿ ವಾಂತಿ ಮಾಡಿಸಬೇಕು. ನಂತರದಲ್ಲಿ ಬೆಚ್ಚಗಿನ ನೀರಿಗೆ ಉಪ್ಪನ್ನು ಹಾಕಿ ನಾವು ಮಾಡ್ತೀವಿ. ತಕ್ಷಣಕ್ಕೆ ಉಪ್ಪು ನೀರನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕುಡಿಸ್ಬೇಕು. ಎಷ್ಟಾಗುತ್ತೋ ಅಷ್ಟು ಕುಡಿಸ್ಬೇಕು. ಉಪ್ಪನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕಬೇಕು. ಉಪ್ಪು ನೀರನ್ನು ಕುಡಿಸಿದ್ರೆ ವಾಂತಿಯನ್ನು ಮಾಡ್ತಾರೆ. ಆವಾಗ ವಿಷದ ತೀಕ್ಷ್ಣತೆ ಇನ್ನೂ ಕಡಿಮೆ ಆಗುತ್ತೆ. ಹಾಗೆ ಧಾರಾಳವಾಗಿ ಅವರನ್ನು ನೀರು ಕುಡಿಸುವುದರಿಂದ ನಾವು ಅವರಿಗೆ ನೀರು ಕುಡಿಸೋದ್ರಿಂದ ವಿಷದ ತೀಕ್ಷ್ಣತೆಯನ್ನು ಕಡಿಮೆ ಮಾಡ್ಬೋದು, ನಿಧಾನಗೊಳಿಸ್ಬೋದು. ವಿಷ ದೇಹದಲ್ಲಿ ಇರ್ತಾ ಇರುತ್ತೆ, ಅದನ್ನು ನಾವು ಕಡಿಮೆ ಮಾಡ್ತಾ ಇರ್ಬೋದು, ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ನಂತರದಲ್ಲಿ ವಿದ್ಯಾರ್ಥಿಗಳೇ ನೆನಪಲ್ಲಿ ಈ ರೀತಿಯಿಂದ ಉಪಚಾರವನ್ನು ನಾವು ಮಾಡೋದ್ರಿಂದ ಅವ್ರಿಗೆ ಮಾಡೋದಷ್ಟೇ ದೇಹಕ್ಕೆ ವಿಷ ಸೇರಿದಾಗ ನಾವೇನು ಮಾಡಬೇಕು, ಅದನ್ನು ವಾಮಿಟ್ ಮಾಡಿಸೋದ್ರ ಮುಖಾಂತರನೇ ತೆಗಿಬೇಕು ಅಲ್ವಾ. ಇನ್ನು ಬೇರೆದು ಅಲ್ಲಿ ನಮಗೆ ಯಾವುದೇ ಇನ್ನು ಬೇರೆ ದಾರಿ ತೋಚಲ್ಲ. ಯಾಕಂದರೆ ವಿಷ ಸೇವಿಸಿದಂತಹ ವ್ಯಕ್ತಿ ಏನು ಮಾಡಿರ್ತಿರ್ತಾನೆ, ಆಲ್ರೆಡಿ ನಡುಗ್ತಿರ್ತಾನೆ ಅಲ್ವಾ. ನಡುಗ್ತಿರ್ತಾನೆ, ನೀವು ನೋಡಿರ್ತೀರ ನೆನಪಿರಲಿ ಅಲ್ವಾ. ವಾಮಿಟ್ ಅಂತೇಳಿ ಸುಮ್ಮನೆ ವಾಮಿಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ಆದರೆ ವಾಮಿಟ್ ಬರಲ್ಲ. ಆದರೆ ನಾವು ಕಿರುನಾಲಿಗೆ ನಾವು ಸ್ವಲ್ಪ ಕೆಣಕಿದಾಗ ತನ್ನಷ್ಟಕ್ಕೆ ವಾಮಿಟ್ ಬರುತ್ತೆ. ಅಲ್ಲಿಯೂ ಕೂಡ ಸರಿಯಾಗಿ ವಾಮಿಟ್ ಮಾಡಲಿಲ್ಲ ಅಂದರೆ ದಬ್ಬಾಸಿ ಉಪ್ಪು ನೀರನ್ನು ಕುಡಿಸ್ಬೇಕು. ಹೆಚ್ಚಿನದಾಗಿ ಎಷ್ಟಾಗುತ್ತೋ ಅಷ್ಟು ಕುಡಿಸ್ತಿರ್ಬೇಕು. ಅವ್ರು ವಾಮಿಟ್ ಮಾಡೋ ತನಕ ಕುಡಿಸ್ತಿರ್ಬೇಕು. ಆವಾಗ ಇನ್ನೂ ವಾಂತಿ ಮಾಡ್ತಾರೆ. ನಂತರದಲ್ಲಿ ನಾವೇನು ಮಾಡಬೇಕು, ಧಾರಾಳವಾಗಿ ಅವರನ್ನು ನೀರು ಕುಡಿಸ್ತಾನೆ ಇರಬೇಕು. ನೀರನ್ನು ಕುಡಿಸೋದ್ರಿಂದ ಏನಾಗುತ್ತೆ, ವಿಷದ ತೀಕ್ಷ್ಣತೆ ಏನು ಹೇಳ್ತಾ ಇರುತ್ತೆ ಅದು ಕಡಿಮೆ ಮಾಡ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಇವುಗಳು ಯಾವ ರೀತಿ ಅಂದರೆ ನಮ್ಮ ದೇಹದಲ್ಲಿರುವಂತಹ ರಕ್ತವನ್ನು ಹೆಪ್ಪುಗಟ್ಟಿಸುತ್ತೆ, ವಿಷ ಹೆಪ್ಪುಗಟ್ಟಿಸುತ್ತೆ. ಅದರಿಂದನೇ ಮನುಷ್ಯ ಬೇಗ ಸಾಯ್ತಾನೆ. ಅದಕ್ಕೆ ಇವುಗಳನ್ನು ನಾವು ಏನು ಮಾಡಬೇಕು, ಬಳಸ್ಕೋಬೇಕು. ಉಪಚಾರವನ್ನು ಮಾಡೋದು ಹೇಗಂತೇಳಿ ತಿಳ್ಕೋಬೇಕು. ಸಂದರ್ಭಕ್ಕೆ ತಕ್ಕಂತೆ ಅವುಗಳನ್ನು ಉಪಯೋಗ ಮಾಡಬೇಕಲ್ಲಿ ಅಂತೇಳಿ. ನಂತರದಲ್ಲಿ ಆಮ್ಲಗಳು, ಆಲ್ಕಲಿಗಳು ಸೇವಿಸಿದಾಗ, ಆಮ್ಲಗಳು ಅಂದರೆ ಗೊತ್ತು ಆ್ಯಸಿಡನ್ನು, ಅವುಗಳನ್ನು ಆಲ್ಕಲಿಗಳನ್ನು ಸೇವಿಸಿದಾಗ ಏನಾಗುತ್ತೆ, ಬಾಯಿ ಸುಟ್ಟಿರುತ್ತೆ ವಿದ್ಯಾರ್ಥಿಗಳೇ, ತುಟಿ ಸುಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ವಾಂತಿ ಮಾಡಿಸಬಾರ್ದು. ಅವರ ಬಾಯಿ ಒಳಭಾಗದಲ್ಲಿ ಹಾಗೂ ತುಟಿಗಳು ಸುಟ್ಟಿರುತ್ತೆ. ಅವರಿಗೆ ತಕ್ಷಣಕ್ಕೆ ನಾವು ಏನು ಮಾಡಬೇಕು, ವೈದ್ಯರ ಬಳಿ ಅಂದರೆ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯರ ಬಳಿ ನಾವು ಚಿಕಿತ್ಸೆಯನ್ನು ಕೊಡಿಸಬೇಕಾಗತ್ತೆ. ಇವುಗಳನ್ನು ನಮ್ಮ ಜೀವನದಲ್ಲಿ ಆಲ್ಮೋಸ್ಟ್ ನೋಡ್ಕೊತಾನೆ ಹೋಗ್ತಾ ಇರ್ತೀವಿ ಅಲ್ವಾ. ಈ ಯಾವುದಾದ್ರೂ ಒಂದು ಸಂದರ್ಭ ಒದಗಿ ಬಂದಾಗ ನಮ್ಮಲ್ಲಿರುವಂಥ ಜ್ಞಾನವನ್ನು ನಾವಲ್ಲಿ ಏನು ಮಾಡಬೇಕು, ಬಳಸಬೇಕು. ನಾವು ತಿಳ್ಕೊಂಡಿರ್ತೀವಲ್ವಾ, ತಿಳ್ಕೊಂಡಂತಹ ಜ್ಞಾನವನ್ನು ನಾವೇನು ಮಾಡಬೇಕು, ಅಲ್ಲಿ ತಿಳಿಸ್ಬೇಕು ವಿದ್ಯಾರ್ಥಿಗಳೇ. ಅಲ್ಲಿ ನಮಗೆ ಗೊತ್ತಿರುವಂತಹ ವಿಚಾರವನ್ನು ಅಲ್ಲಿ ನಾವು ಮಾಡಬೇಕು. ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು ನಾವು. ಆವಾಗ ಅದರ ತೀವ್ರತೆಯನ್ನು ಒಬ್ಬರಿಗೆ ನಾವು ಪ್ರಾಣಾಪಾಯದಿಂದ ನಾವು ಪಾರು ಮಾಡ್ಬೋದಲ್ವಾ. ನೆನಪಲ್ಲಿ ನಾನು ಹೇಳಿದೆ, ವಿಷ ಸೇವಿಸಿದವರಿಗೆ ಅವರಿಗೆ ಉಪಚಾರ ಯಾವ ರೀತಿ ಮಾಡ್ಬೋದು ಅಂತೇಳಿ. ಅಂದರೆ ಯಾವ್ಯಾವುದರಿಂದ ನಮಗೆ ವಿಷ ಆಹಾರ ಪದಾರ್ಥಗಳ ಮುಖಾಂತರ ಆಹಾರವನ್ನು ಸೇವನೆ ಮಾಡೋದ್ರ ಮುಖಾಂತರ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ದೀವಿ. ನಾವು ತಿನ್ನುತ್ತಿರುವಂಥ ಆಹಾರನೇ ವಿಷವಾಗಿದೆ ಅಲ್ವಾ. ಪ್ರತಿಯೊಂದಕ್ಕೂ ಕೂಡ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿರ್ತಾರೆ. ಅವುಗಳನ್ನು ನಾವು ಏನು ಮಾಡ್ತೀವಿ, ಮನೆಯಲ್ಲಿ ತರ್ತೀವಿ, ಆರಾಮಾಗಿ ಅದನ್ನೇ ಆಹಾರ ಅಡುಗೆಯನ್ನು ಮಾಡ್ಕೊಂಡು ಅನಿವಾರ್ಯ ತಿನ್ನಲೇಬೇಕು. ಎಷ್ಟು ದಿನ ಬದುಕ್ತೀವಿ ಅಷ್ಟು ದಿನ ತಿನ್ನಲೇಬೇಕು. ಅದು ವಿಷಾನೋ ಏನೋ ಅಂತೇಳಿ ನಮ್ಮ ಲೆಕ್ಕಾಚಾರ. ಅದಕ್ಕೆ ನಾವೇನು ಮಾಡಬೇಕು, ತಂದಂತಹ ತರಕಾರಿಗಳನ್ನಾಗಿರ್ಬೋದು ಅಲ್ವಾ, ಅದನ್ನು ಸ್ವಲ್ಪ ಬೆಚ್ಚನೆಯ ನೀರಲ್ಲಿ ಉಪ್ಪನ್ನು ಹಾಕಿ ಆ ತರಕಾರಿಗಳನ್ನು ತೊಳೆದು ತಿಂದರೆ ತುಂಬಾ ಉತ್ತಮ. ಅದರಿಂದ ನಮ್ಮ ದೇಹಕ್ಕೆ ಸೇರುವಂತಹ ವಿಷ ಸೇರುತ್ತೆ, ಕಡಿಮೆ ಪ್ರಮಾಣದಲ್ಲಿ ಸೇರುತ್ತೆ. ಒಂದು ಸ್ವಲ್ಪ ದಿನ ನಾವು ಹೆಚ್ಚಿನದಾಗಿ ಬದುಕಬಹುದು ಅಂತೇಳಿ ಅಲ್ವಾ. ಚುಚ್ಚುಮದ್ದುಗಳ ಮುಖಾಂತರ ಹೇಳಿದೆ ನಾನಾಗಲೇ, ಅಂದರೆ ಮತ್ತೊಬ್ಬರಿಗೆ ಇಂಜೆಕ್ಷನನ್ನು ಮಾಡಿರ್ತಾರೆ, ಅದೇ ಇಂಜೆಕ್ಷನನ್ನು ನಮಗೆ ಮಾಡ್ತಾರೆ. ಅಂಥ ಸಂದರ್ಭಗಳು ಅಂಥವು ತುಂಬಾ ಆಗಿದ್ದಾವೆ ಹಿಂದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ತಂತ್ರಜ್ಞಾನ ಚೆನ್ನಾಗಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಕೇಳಿ ತಗೊಂಡು ಏನು ಮಾಡ್ತಿದ್ದಾರೆ, ಒಬ್ಬರಿಗೆ ಬಳಸಿದಂಥ ಇಂಜೆಕ್ಷನನ್ನು ಮತ್ತೊಬ್ಬರಿಗೆ ಬಳಸ್ತಿಲ್ಲ ಅಲ್ವಾ. ಕೆಲವೊಮ್ಮೆ ಚುಚ್ಚುಮದ್ದುಗಳ ಮುಖಾಂತರ ಬರುತ್ತೆ ಅಂತೇಳಿ ಹೇಳಿದೆ. ನಂತರದಲ್ಲಿ ನೇರವಾಗಿ ಸೇವಿಸುವುದರಿಂದ ನಾನು ಹೇಳಿದೆ, ಮನೆಗಳಲ್ಲಿ ತಂದಿಟ್ಟಿರ್ತಾರೆ ಯಾವುದಕ್ಕೆ, ಹತ್ತಿ ಹೊಡೆಯೋದು ಅಲ್ವಾ, ಅಥವಾ ತರಕಾರಿಗಳನ್ನು ಹೊಡೆಯೋದು, ಅಂತಹ ರಾಸಾಯನಿಕಗಳನ್ನು ತಂದಿಟ್ಟಿರ್ತಾರೆ ಮನೆಯಲ್ಲಿ. ಕೆಲವೊಂದು ಸಮಸ್ಯೆಗಳಾಗ್ತವೆ. ಆವಾಗ ಅವರು ಡಿಸೈಡ್ ತೊಗೊಳ್ಳೋದೆ ಅವ್ರು ಕಂಡು ಹೋಗೋದೇ ಅದರ ಮೇಲೆ. ಅದಕ್ಕೆ ಬೇರೆ ದಾರಿ, ಉತ್ತಮವಾದ ದಾರಿಯನ್ನು ಕಂಡುಕೊಳ್ಳಲ್ಲ, ಕೆಟ್ಟ ದಾರಿಯನ್ನೇ ಆಯ್ಕೆ ಮಾಡ್ಕೊತಾರೆ. ಮನುಷ್ಯ ಕೆಟ್ಟದನ್ನು ತುಂಬಾ ಬೇಗ
ಆಯ್ಕೆ ಮಾಡ್ಕೊತಾನೆ, ಒಳ್ಳೆಯದನ್ನು ತುಂಬಾ ಲೇಟಾಗಿ ಆಯ್ಕೆ ಮಾಡ್ತಾನೆ ಅಲ್ವಾ. ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ, ಅದಕ್ಕೆ ಕೆಡೋದು ಬೇಡ, ಇರೋ ಬುದ್ಧಿಯನ್ನು ಒಳ್ಳೆಯ ದಾರಿಯಲ್ಲಿ ನಡ್ಕೊಂಡು ಹೋಗೋಣ ಅಂತಾರೆ ವಿದ್ಯಾರ್ಥಿಗಳೇ ಅಲ್ವಾ. ನಂತರದಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಹೇಳಿದೆ ನಾನು, ಇವು ಅಷ್ಟೆಲ್ಲ ನೇರವಾಗಿ ಸೇವಿಸೋದ್ರಿಂದ ಚುಚ್ಚುಗಳ ಮುದ್ದೆಗಳ ಮುಖಾಂತರ ನಾವು ಸೇರಿಸುವಂತಹ ಆಹಾರ ಪದಾರ್ಥಗಳ ಮುಖಾಂತರ ಬರುತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ವಿಷ ಜಂತುಗಳಿಗೆ ಬಂದಾಗ ಯಾವುದು, ಹಾವು ಕಡಿದಾಗ ನೆನಪಿರಲಿ ವಿದ್ಯಾರ್ಥಿಗಳೇ, ಏನು ಮಾಡಬೇಕು, ಹಾವು ಕಚ್ಚಿದಾಗ ಎಸ್ ಅದನ್ನು ನಾವು ಕೊಯ್ಕೋಬೇಕು. ಆದಷ್ಟು ಅಲ್ಲಿ ಸಿಕ್ಕಂತಹ ವಸ್ತು, ಒಳ್ಳೆಯ ವಸ್ತುಗಳನ್ನು ಅಲ್ಲಿ ತಗೊಂಡು ನಾವೇನು ಮಾಡ್ತೀವಿ, ಕೊಯ್ಕೊಂಡ್ಬಿಡ್ತೀವಿ. ಅದು ಪ್ಲಸ್ ಆಗೋದ್ರಲ್ಲಿ ಕೊಯ್ಕೊಂಡ್ರೆ ಆ ರಕ್ತವನ್ನು ಏನು ಮಾಡ್ತೀವಿ, ಹೊರ ಹೋಗಲಿಕ್ಕೆ ದಾರಿ ಮಾಡಿಕೊಡ್ತೀವಿ. ಹಾಗೆ ಹಾವು ಕಚ್ಚಿದಂತಹ ಮೇಲ್ಭಾಗದಲ್ಲಿ ನಾವೇನು ಮಾಡ್ತೀವಿ, ಯಾಸ್ ಏನಾದರೂ ತಗೊಂಡು ಕಟ್ಕೋತೀವಿ ಅಲ್ವಾ. ಗಟ್ಟಿಯಾಗಿ ಒಂದೆರಡು ಭಾಗದಲ್ಲಿ ನಾವು ಒಂದು ಸ್ವಲ್ಪ ಕಟ್ಕೊಂಡ್ರೆ ಏನಾಗುತ್ತೆ, ವಿಷದ ತೀಕ್ಷ್ಣತೆ ಕಡಿಮೆ ಆಗುತ್ತೆ, ತಕ್ಷಣಕ್ಕೆ ಆಸ್ಪತ್ರೆಗೆ ಹೋಗ್ಬೋದು. ಯಾವುದು, ಹಾವು ಕಚ್ಚಿದಾಗ ಅಂದು ನೆನಪಿರಲಿ. 2 ಹಲ್ಲುಗಳಿಗಿಂತ ಜಾಸ್ತಿ ಹಲ್ಲುಗಳನ್ನು ಹೊಂದಿದ್ರೆ ಆ ಭಾಗದಲ್ಲಿ ಆ ಹಾವು ವಿಷಕಾರಿ ಹಾವಲ್ಲ ಅಂತೇಳಿ ಗೊತ್ತಾಗುತ್ತೆ. 2 ಹಲ್ಲುಗಳಿಗಿಂತ ಕಡಿಮೆ ಇದ್ದರೆ ಅದು ವಿಷಕಾರಿ ಹಾವು ಅಂತೇಳಿ ಅಲ್ವಾ. ಹಾವುಗಳು ಕಚ್ಚಿದಾಗ ನಾನು ಅದನ್ನು ಕೊಯ್ಕೋಬೇಕು, ಯಾವ ಜಾಗದಲ್ಲಿ ಅದು ಕಚ್ಚಿರುತ್ತೋ ಅಲ್ಲಿ ಕೊಯ್ಕೋಬೇಕು, ಮತ್ತು ಒಂದು ಸ್ವಲ್ಪ ಬಟ್ಟೆಯಿಂದ ಕಟ್ಕೋಬೇಕು. ಕಟ್ಕೊಂಡು ಫಸ್ಟು ಆಸ್ಪತ್ರೆಗೆ ಹೋಗಬೇಕು ಅಲ್ವಾ ವಿದ್ಯಾರ್ಥಿಗಳೇ. ನಂತರದಲ್ಲಿ ಚೇಳು ಕೂಡ ಅಷ್ಟೇ, ಚೇಳಿನಿಂದನೂ ಕೂಡ ನಾವೇನಾಗುತ್ತೆ ನಮಗೆ ತೊಂದರೆಗಳು, ಅದು ಕೂಡ ವಿಷಜಂತುನೇ. ಜೇಡ ಕೂಡ ಅಷ್ಟೇ. ಹುಚ್ಚು ನಾಯಿಗಳು ನೋಡ್ತಿದ್ದೀವಿ, ಹುಚ್ಚು ನಾಯಿಗಳು ಬಂತಂದರೆ ಸಾಕು, ಏನೋ ಅವುಗಳಿಂದ ನಾವು ಓಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಲ್ವಾ, ಅದು ಓಡಿಸ್ಕೊಂಡ್ಬಂದು ಕಚ್ಚುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ತಕ್ಷಣ ಅಂಥ ಗಾಯನ ಏನು ಮಾಡಬೇಕು, ವೈದ್ಯರ ಬಳಿ ಹೋಗಿ ಟ್ರೀಟ್ಮೆಂಟನ್ನು ತಗೋಬೇಕಾಗತ್ತೆ ಅಲ್ವಾ ವಿದ್ಯಾರ್ಥಿಗಳೇ. ಇಷ್ಟು ಉಪಚಾರಗಳು ವಿಷ ಸೇವಿಸಿದಾಗ ಆಗಿರ್ಬೋದು, ಸುಟ್ಟ ಗಾಯಗಳಾದಾಗ ಆಗಿರ್ಬೋದು, ಮೂರ್ಛೆ ಹೋದಾಗ ಆಗಿರ್ಬೋದು, ಅದಕ್ಕೆ ಕಾರಣಗಳು ಮತ್ತು ಅದರ ಲಕ್ಷಣಗಳನ್ನು ನೋಡಿದ್ವಿ. ಹಾಗೆ ಅದಕ್ಕೆ ನಾವು ಯಾವ ರೀತಿಯಿಂದಾಗಿ ಉಪಚಾರಗಳನ್ನು ಮಾಡಬೇಕು ಅನ್ನೋದನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ. ಇಷ್ಟು ನೆನಪಿರಲಿ. ಇವು ಪ್ರಥಮ ಚಿಕಿತ್ಸೆ. ಇಷ್ಟಾದಾಗ ಇದನ್ನು ಕಲಿಯೋದಷ್ಟೇ ಅಲ್ಲ, ಕಲಿತ ಮೇಲೆ ಅದನ್ನು ಸಂದರ್ಭಕ್ಕೆ ತಕ್ಕಂತೆ ನಾವು ಪ್ರಯೋಗವನ್ನು ಕೂಡ ಮಾಡಬೇಕಾಗತ್ತೆ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಇನ್ನು ಯಾವುದಾದ್ರೂ ರೀತಿಯಿಂದ ಸಮಸ್ಯೆಗಳಾದಾಗ ಯಾವ ರೀತಿಯ ಪ್ರಥಮೋಪಚಾರವನ್ನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ರೈಟ್, ಏನು ಡೌಟ್ಸ್ ಇಲ್ವಾ? ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ವಿದ್ಯಾರ್ಥಿಗಳೇ.